ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಅನುಗ್ರಹ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ. ಇಡೀ ಜಗತ್ತು ಶಾಂತಿ, ಸಮೃದ್ಧಿ, ಸಂತೋಷವನ್ನು ಆನಂದಿಸಲಿ ಎಂದು ಆಶಿಸುತ್ತೇನೆ. ಗುರು ವೇದಾದ್ರಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಸ್ಕೈ ಪ್ರಾಧ್ಯಾಪಕರಾದ ಚಂದ್ರಕಲಾ ಮೇಡಂ ರವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರು ಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಗೃಹಿಣಿಯಾಗಿ ತಮ್ಮ ಕಾರ್ಯಗಳನ್ನು ನಿರ್ವಹಿಸುತ್ತಾ 2008ರಲ್ಲಿ ಸ್ಕೈ ಯೋಗದ ಮನೋವಿಕಾಸ ಕಲಾ ಕೇಂದ್ರಕ್ಕೆ ಸೇರಿಕೊಂಡರು. ಇವರು ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ಪಂಚಶೀಲಾ ನಗರ ಸ್ಕೈ ಸಂಸ್ಥೆಯ ಯಲಚನಹಳ್ಳಿ ಧ್ಯಾನ ಕೇಂದ್ರದಲ್ಲಿ ಈ ಸ್ಕೈ ಯೋಗದ ಅಭ್ಯಾಸಗಳನ್ನು ಎಲ್ಲ ಜನರಿಗೂ ಕಲಿಸುತ್ತಿದ್ದಾರೆ. ಇವರು 12 ವರ್ಷಗಳಿಂದ ಸ್ಕೈ ಯೋಗದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ, ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಚಂದ್ರಕಲಾ ಮೇಡಂ ರವರನ್ನು ಸ್ವಾಗತಿಸಿ ಅರಿವಿನ ಮಂದಿರದ ಅವಶ್ಯಕತೆ, ನೀಡ್ ಫಾರ್ ಟೆಂಪಲ್ ಆಫ್ ಕಾನ್ಶಿಯಸ್ನೆಸ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್, ಪ್ರಾರಂಭ ಮಾಡದೆ? ಹಾ ಮೇಡಮ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ ಗುರು ಬಾಳ್ಗೆ ಗುರು ನಮ್ಮೊಂದಿಗೆ, ಗುರುವಿನದೇ ರಕ್ಷೆ, ಗುರುವೇ ನಮಃ. ನನ್ನ ಎತ್ತ ತಂದೆ ತಾಯಿಯನ್ನು ವಂದಿಸುತ್ತಾ, ಚಿಂತನೆಯನ್ನು ಆರೋಗ್ಯವನ್ನು ಜೀವ ಶಿಖರಕ್ಕೇರಿಸಿದ ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸುತ್ತಾ, ನನ್ನನ್ನು ಈ ದಾರಿಗೆ ಕರೆತಂದಂತಹ ನನ್ನ ಗುರುಗಳಾದ ರಾಧಾಬಾಯಿ ರಾಮ್ ಸಿಂಗ್ ಅವರನ್ನು ವಂದಿಸುತ್ತೇನೆ. ಹಾಗೆ ವಿಶ್ವ ಸಮುದಾಯ ಸೇವಾ ಸಂಘದ ಕರ್ನಾಟಕ ವಲಯದ ಅಧ್ಯಕ್ಷರಾದಂತಹ ಡಾಕ್ಟರ್ ಧನಪತಿ ಸರ್ ಅವರನ್ನು ವಂದಿಸುತ್ತೇನೆ. ಹಾಗೆ ಡಾಕ್ಟರ್ ವಿಜಯ ಧನಪತಿಯವರನ್ನು ವಂದಿಸುತ್ತೇನೆ. ಇವರು ನನಗೆ ಗುರುಗಳೂ ಸಹ, ಇವರಿಗೆ ವಂದನೆ. ಹಾಗೆ ಆತ್ಮ ಸಂಘ ಕಾರ್ಯಕ್ರಮವನ್ನು ನಿಯೋಜಿಸುತ್ತಿರುವಂತಹ ಪಲ್ಲವಿ ಹಾಗೂ ಅವರ ಸ್ನೇಹಿತರಿಗೂ ನಾನು ವಂದಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ನನ್ನ ವಂದನೆಗಳು. ಈ ಚಿಂತನೆಯಲ್ಲಿ ಯಾವುದಾದರೂ ಲೋಪದೋಷಗಳು ಬಂದರೆ ನನ್ನನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಈ ದಿನದ ಚಿಂತನೆಯನ್ನು ಪ್ರಾರಂಭಿಸಲು ಇಚ್ಛಿಸುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಅರಿವಿನ ಮಂದಿರದ ಅವಶ್ಯಕತೆ ಎನ್ನುವ ಬಗ್ಗೆ ಒಂದು ಚಿಕ್ಕದಾದ, ನನಗೆ ತಿಳಿದ ಮಟ್ಟಿಗೆ ನಿಮ್ಮೊಂದಿಗೆ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ. ಊಹೆಗೂ ನಿಲುಕದಷ್ಟು ಸಾಂದ್ರವಾದ, ಊಹೆಗೂ ನಿಲುಕದಷ್ಟು ತಾಪ ಹೊಂದಿರುವ, ಊಹೆಗೂ ನಿಲುಕದಷ್ಟು ಸೂಕ್ಷ್ಮ ಕಣವೊಂದರಿಂದ ಆ ಒಂದೇ ಒಂದು ಮೂಲದಿಂದ ನಿರಂತರವಾಗಿ ವಿಸ್ತಾರವಾಗುತ್ತಾ ಹೋಗುತ್ತಿರುವ ಈ ವಿಶ್ವವು ಸೃಷ್ಟಿಯಾಯಿತು ಅಂತ ನಮ್ಮ ಹಿರಿಯ ಚಿಂತಕರೆಲ್ಲ ಹೇಳಿದ್ದಾರೆ, ವಿಜ್ಞಾನಿಗಳು ತಿಳಿಸಿದ್ದಾರೆ. ಈ ಪ್ರಪಂಚದಲ್ಲಿ ಕೋಟ್ಯಾಂತರ ಜೀವರಾಶಿಗಳಿದೆ. ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ದು? ನಾನ್ ಯಾರು? ಇದಕ್ಕೆಲ್ಲ ಉತ್ತರ ಹೇಳಿದ್ರೆ ಸುಲಭವಾಗಿ ಕೊಡಕ್ ನಮ್ಗೆ ಗೊತ್ತಿರೋದು ದೇವ್ರು. ಹೀಗೆಲ್ಲ ಹೇಳ್ತಾರೆ, ನಾವು ಕೇಳ್ಕೊಂಡ್ ಬಂದಿದೀವಿ ಅವಾಗಿಂದನು. ದೇವರಿಲ್ಲದೆ ಒಂದು ಹುಲ್ಕಡ್ಡಿಯೂ ಸಹ ಅಲಗಾಡೋದಿಲ್ಲ ಅಂತ ನಮ್ಮ ಹಿರಿಯರು ನಮ್ಗೆ ತಿಳಿಸಿದರೆ, ನಮ್ಗೂ ಇವಾಗ ಗೊತ್ತಾಗಿದೆ. ಇದನ್ನ ಈಗ ಮಕ್ಕಳಿಗೆ ನಾವೇನಾದ್ರೂ, ಮಕ್ಕಳು ಬಂದು ಏನಾದ್ರು ಕೇಳಿದ್ರೆ ದೇವ್ರೆಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಕೇಳಿದ್ರೆ ನಮ್ಗೇನ್ ಮಾಡ್ತಾ ಇದ್ರು, ಆ ಕಾಲದಲ್ಲಿ
ಬಾಯಿ ಮುಚ್ಕೊಂಡು ಹೋಗು, ತಲೆ ಹರಟೆ ಮಾಡ್ಬೇಡ ಅನ್ನೋರು. ದೇವ್ರ ಗುಡಿ ತೋರಿಸ್ತಾ ಇದ್ರು. ಮನೆಯಲ್ಲಿ ನಾವ್ ಎಷ್ಟು ದೊಡ್ಡದಾದ ಮನೆ ಕಟ್ಟಿದ್ರು ಅಲ್ಲೊಂದ್ ದೇವ್ರ ಗುಡಿ ಕಟ್ಟಿಯೇ ಇರ್ತೀವಿ. ಚಿಕ್ಕದಾಗಿ ಒಂದು ದೇವ್ರ ಮಂದಿರ ಮಾಡ್ಕೊಂಡಿರ್ತೀವಿ. ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು, ನೋಡಿ ಇಲ್ಲಿದಾನೆ ದೇವ್ರು, ರಾಮ ಇಲ್ಲಿದಾನೆ, ಕೃಷ್ಣ ಇಲ್ಲಿದಾನೆ, ಹನುಮಂತ ಇಲ್ಲಿದಾನೆ, ಲಕ್ಷ್ಮಿ ಇಲ್ಲಿದ್ದಾಳೆ, ಹೀಗೆಲ್ಲ ಹೇಳ್ತಿದ್ರು. ಹೌದು ಅಂತ ನಾವು ಕೇಳ್ಕೊಂಡು ಕೈ ಮುಗಿದು ಪ್ರಾರ್ಥನೆ ಸಲ್ಲಿಸಿ ಬರ್ತಾ ಇದ್ವಿ. ಆದ್ರೆ ಈಗಿನ ಮಕ್ಕಳು ಬಂದು ತೋರ್ಸು ಅಂತ ಕೇಳ್ತಾರೆ. ಆವಾಗ ನಾವು ತೋರ್ಸಕ್ಕೆ ಇವತ್ತು ಕಂಪ್ಯೂಟರ್ಗ ತೋರ್ಸಕ್ ಆಗಲ್ಲ, ತಿಳುವಳಿಕೆ ಕೊಡ್ಲೇಬೇಕು. ದೇವ್ರ ಮಂದಿರ ನಮ್ಗೆ ಬೇಕು, ದೇವಸ್ಥಾನ ನಮಗ್ ಬೇಕು. ಯಾಕೆ ಬೇಕು? ನಾವು ಸಮಂಜಸವಾಗಿ ಮಕ್ಕಳು ಉತ್ತರ ಕೊಡಕ್ ಆಗೋದಿಲ್ಲ. ಮಕ್ಕಳಿಗೆ ತಿಳಿಯಪಡಿಸೋಕೋಸ್ಕರನೇ ಮನೆ ಅಂದ್ಮೇಲೆ ಒಂದು ದೇವ್ರ ಮಂದಿರ ಪಟಗಳನ್ನ ಇಟ್ಕೊಂಡು ನಾವು ಆ ದೇವರ ಹೆಸರಿನಲ್ಲಿ, ಒಂದೊಂದು ದೇವರ ಹೆಸರಿನಲ್ಲೂ ಒಂದು ನೀತಿ ಕಥೆ ಇದ್ದೇ ಇದೆ. ಆ ಕಥೆಯನ್ನ ಮಕ್ಕಳಿಗೆ ನಾವು ತಿಳಿಸ್ಕೊಟ್ಟು, ಸೇವೆಯ ಬಗ್ಗೆ ಇರ್ಬೋದು, ಭಕ್ತಿಯ ಬಗ್ಗೆ ಇರ್ಬೋದು, ಎಲ್ಲವನ್ನು ಒಬ್ಬೊಂದೊಂದು ದೇವರ ಬಗ್ಗೆನೂ ಹೇಳ್ಕೊಡ್ತಾ ನಾವು ಮಕ್ಕಳಿಗೆ ಒಂದು ಜ್ಞಾನವನ್ನ ಕೊಡ್ತಾ ಬಂದಿದೀವಿ. ಇಲ್ಲ ಅಂದ್ರೆ ನಮ್ಗೆ ಕಷ್ಟ ಆಗ್ಬಿಡುತ್ತೆ. ದೇವ್ರ ಪೂಜೆ ಆರಾಧನೆ ನಾವ್ ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ, ದೊಡ್ಡವರಾಗಿರೋರ್ಗಲ್ಲ. ಬೇಕು, ಅವ್ರಿಗೂ ಬೇಕು. ದೇವರಲ್ಲಿ ಮನಸ್ಸಿಟ್ಟು ಧ್ಯಾನ ಮಾಡೋದಕ್ಕೆ ಅವ್ರಿಗೂ ಬೇಕು. ಈ ಭೂಮಿನಲ್ಲಿ, ಈ ಪ್ರಪಂಚದಲ್ಲಿ ಜೀವರಾಶಿಗಳಲ್ಲಿ ಅಮೋಘವಾದ ಜೀವಿ ಅಂದ್ರೆ ಈ ಮಾನವ. ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ದೇವರು ನಮ್ಗೆ ಈ ಜನ್ಮವನ್ನ ಕೊಟ್ಟಿದ್ದಾನೆ. ಈ ಭೂಮಿಯನ್ನ ಹೂದೋಟದಲ್ಲಿ ಒಂದು ಸುಂದರವಾದ ಹೂವಾಗಿ ನಮ್ಮನ್ನ ಹರಳಿಸಿದಾನೆ. ಅರಿವನ್ನ ಕೊಟ್ಟಿದ್ದಾನೆ. 6 ಅರಿವುಗಳನ್ನ ಕೊಟ್ಟು ನಮ್ಗೆ ಜೀವದಾನ ಮಾಡಿ, ಕೈ ಕಾಲುಗಳನ್ನ, ಕರ್ಮೇಂದ್ರಿಯಗಳನ್ನ ಎಲ್ಲ ಕೊಟ್ಟು ಒಂದು ಒಳ್ಳೆ ಕಂಪನಿಯ ಮಿಷನ್ ಅನ್ನು ಅಳವಡಿಸಿದಾನೆ. ನಾವು ತಿಂದ ಆಹಾರ 7 ಧಾತುಗಳಾಗಿ ಬದಲಾವಣೆ ಹೊಂದುವುದಕ್ಕೋಸ್ಕರ ಒಳ್ಳೆಯ ಮೋಟ್ರನ್ನು ಫಿಕ್ಸ್ ಮಾಡಿದಾನೆ. ಎಲ್ಲವನ್ನು ಕೊಟ್ಟಿದ್ದಾನೆ. ನಮ್ಗೇನು ಕೊಟ್ಟಿಲ್ಲ ಅನ್ನೋಂಗೆ ಇಲ್ಲ ದೇವ್ರು. ಅದನ್ನೆಲ್ಲ ನಾವು ಮಕ್ಳಿಗೂ ಹೇಳ್ತಾ ಬರ್ಬೇಕು. ದೇವ್ರಿದಾನೆ, ದೇವ್ರಿಗೆ ಈ ರೀತಿ ನಾವು ನಮಿಸ್ಬೇಕು, ಈ ರೀತಿ ಮಾಡ್ಬೇಕು. ನಾವು ನಮಿಸೋದು ಬೇಕು, ಮಕ್ಕಳಿಗೆ ಚೆನ್ನಾಗಿ ನಾವು ಹೇಳ್ಕೊಡ್ತಾ ಬರ್ಬೇಕು. ಇಷ್ಟೆಲ್ಲಾ ನೋಡಿ ಕೊಟ್ಟಿದ್ದಾನೆ, ನಮ್ಗೇನು ಕೊಟ್ಟಿಲ್ಲ ಅಂತ ನಾವು ಬಡ್ದಾಡ್ತಾ ಇದೀವಿ. ಯಾಕೆ ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿದ್ದಾನೆ. ಸುಂದರವಾಗಿ ನಮ್ಮನ್ನ ಈ ಭೂಮಿನಲ್ಲಿ ಬಿಟ್ಟಿದ್ದಾನೆ. ನಮ್ಮನ್ನ ಸೃಷ್ಟಿ ಮಾಡುವ ಮೊದಲು ಒಂದನೇ ಅರಿವಾದಂತಹ ಸಸ್ಯವನ್ನ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ. ನಮ್ಗೆ ಆಹಾರವಾಗಿ ಒಂದನೇ ಅರಿವನ್ನೇ ಸೃಷ್ಟಿ ಮಾಡಿದ್ದಾನೆ ದೇವರು. ಅವನಿಗೆ ಗೊತ್ತು ಏನ್ ಕೊಡಬೇಕು, ಏನ್ ಕೊಡಬಾರ್ದು, ಹೇಗೆ ಅನ್ನೋದು ಎಲ್ಲವನ್ನು ಶ್ರೀಮಂತಿಕೆಯಲ್ಲೇ ಕೊಟ್ಟಿದ್ದಾನೆ. ಹೀಗಾಗಿ ನಾವು ದೇವರನ್ನ ಅದಿಲ್ಲ ಇದಿಲ್ಲ ಹೇಳೋಂಗಿಲ್ಲ. ಮಕ್ಕಳಿಗೆ ನಾವು ಕಲ್ಸಿದ್ರೆ ಹಿರಿಯರಿಗೆ ಒಂದು ಗೌರವ ಕೊಡೋದು, ದೇವರ ಬಗ್ಗೆ ಒಂದು ತಿಳುವಳಿಕೆ ತಗೊಳ್ಳೋದು ಬರುತ್ತೆ. ಒಂದು ಮನೆ ಅಂದ ಮೇಲೆ ಒಂದು ದೇವರ ಗುಡಿ ಬೇಕು, ಬೇಡ ಅಂತ ಹೇಳಕ್ಕಾಗಲ್ಲ. ಏನಾಗಿದೆ ಅಂದ್ರೆ ಹಿಂದಿನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ವಾಸ ಮಾಡ್ತಾ ಬರೋರು, ಆಗಲೆಲ್ಲ ಏನ್ ಹರಿಯೋ ನದಿ ನೋಡೋರು, ಬೀಸೋ ಗಾಳಿ ನೋಡೋರು, ಉರಿಯೋ ಸೂರ್ಯ, ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲವನ್ನೂ ನೋಡ್ತಾ, ರಾತ್ರಿ ಸಮಯ ಆಕಾಶ ನೋಡ್ತಾ, ನಕ್ಷತ್ರಗಳು, ಗುಡುಗು ಮಿಂಚು ಎಲ್ಲವನ್ನೂ ನೋಡ್ತಾ ಕಾಲ ತಳ್ತಾ, ಒಂದೊಂದಕ್ಕೂನು ಒಂದೊಂದರಲ್ಲೂ ದೈವವನ್ನ ನೋಡ್ತಾ ಒಂದೊಂದು ದೇವರ ಹೆಸರುಗಳನ್ನ ಇಡ್ತಾ ಬಂದ್ರು. ಅದೇನಾಗೋಯ್ತು, ಕಾಲಕ್ರಮೇಣ ಏನಾಯ್ತು, ದೇವರ ಹೆಸರಿನ ಪಟ್ಟಿ ಬೆಳೀತಾ ಬಂತು. ದೇವರ ಹೆಸರಿನ ಪಟ್ಟಿ ಬೆಳೀತಾ ಬಂದಂಗೂ ನಾವೇನಾಗೋದ್ವಿ, ಬ್ಯುಸಿ ಆಗೋದ್ವಿ. ಇವತ್ತು ಸೋಮವಾರ ಒಂದು ದೇವ್ರು, ಮಂಗಳವಾರ ಒಂದು ದೇವ್ರು, ಬುಧವಾರ ಒಂದು ದೇವ್ರು. ನಮ್ಗೆ ಅರಿವಿಲ್ಲ ಇದನ್ನ ದೇವರು ಅಂದ್ರೆ ಹೇಗಿದಾನೆ, ಏನು ನಮ್ಮ ಕರ್ತವ್ಯ ಏನು ಅರಿವಿಲ್ಲ. ನಮ್ ಹಿರಿಯರು ಹೇಳ್ಕೊಟ್ಟಿದ್ರಲ್ಲ, ನಾವು ಚಿಕ್ಕ ಮಕ್ಳಲ್ಲಿ ಹೇಳ್ಕೊಟ್ಟು ಬಂದ್ರು ಅದನ್ನೇ ಪಾಲಿಸ್ಕೊಂಡ್ ಬಂದಿದೀವಿ. ದೇವ್ರು ಬೇಕು, ದೇವ್ರ ಧ್ಯಾನ ಬೇಕು, ದೇವ್ರ ಪಟ ಬೇಕು, ಮನೆಯಿಂದ ಬೇಕೇ ಬೇಕು. ಏನಾಗಿದೆ ಈಗ ಒಂದೊಂದು ಹೆಸರು ಪಟ್ಟಿ ಹೋಗ್ಬಿಟ್ಟಿರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ದಿನ ಒಂದು ವ್ರತ ಪೂಜೆ. ಮಕ್ಕಳಿಗೆ ಅನ್ನೋದ್ ಬಿಟ್ಬಿಟ್ವಿ ನಾವೇನ್ ಮಾಡಿದ್ವಿ, ವ್ರತ ಪೂಜೆಗಳನ್ನ ಮಾಡ್ತಾ, ಉಪವಾಸ ಮಾಡ್ತಾ ನಾವು ಹೀಗೇ ಸಮಯವನ್ನ ಕಳೀತಾ ಬಂದ್ಬಿಟ್ಟಿದೀವಿ. ನಮ್ ಕರ್ತವ್ಯ ಏನು ಅನ್ನೋ ಜ್ಞಾನವೇ ನಮ್ಗೆ ಇಲ್ಲದಂತ ಆಗ್ಬಿಟ್ಟಿದೆ. ದೇವರ ಪೂಜೆಯನ್ನ ಮಾಡುವುದ್ರಲ್ಲಿ ಉಪವಾಸಗಳನ್ನ ಮಾಡುದು, ಒಂದು ಡ್ರಾಪ್ ಕೂಡ ನೀರನ್ನ ಕುಡಿದಿರ ಪೂಜೆ ಮಾಡ್ತಾರೆ.
ಬೆಳಗ್ಗೆಯಿಂದ ಸಂಜೆವರೆಗೂ. ಈ ದೇಹ ಹೇಗೆ ದೇವ್ರು ಎಲ್ಲವನ್ನು ಕೊಟ್ಟು ಕಳಿಸಿದನಲ್ವಾ, ಈ ದೇಹವನ್ನ ಹೇಗೆ ಕಾಪಾಡ್ಕೋಬೇಕು ಅನ್ನೋ ಜ್ಞಾನವೇ ನಮ್ಗಿಲ್ಲ. ಈಗ ನಮ್ಮಲ್ಲಿ ಒಂದು ಮೊಬೈಲ್ ಇದೆ ಅಂತ ಹೇಳಿದ್ರೆ, ಆ ಮೊಬೈಲ್ ಅನ್ನ ಎಷ್ಟು ಕವರ್ ಮಾಡಿ ಪ್ಯಾಕ್ ಮಾಡಿ ನಾವು ಜೋಪಾನವಾಗಿ ಇಟ್ಕೋತೀವಿ. ಮನೆಯಲ್ಲಿ ಇರುವಂತ ಒಂದು ವಸ್ತುವನ್ನಾದ್ರೂ ಅಷ್ಟೇ ಎಷ್ಟು ಜೋಪಾನ ಮಾಡಿ ಕಾಪಾಡ್ಕೊಳ್ತಾ ಇದೀವಿ. ಆದ್ರೆ ನಮ್ಮ ದೇಹ, ನಮ್ಮ ಆರೋಗ್ಯವನ್ನ ನಾವು ನಮ್ಮ ಕುಟುಂಬವನ್ನ ನಾವು ಸರಿಯಾಗಿ ಕಾಪಾಡ್ಕೊಳ್ತಾ ಇಲ್ಲ. ದೇವರ ಪೂಜೆ ಮಾಡುವ ನೆಪದಲ್ಲಿ ಉಪವಾಸ ಮಗಳನ್ನ ಮಾಡ್ತಾ ಇಡೀ ದಿನ ವಿಪರೀತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಆರೋಗ್ಯದ ಕಡೆ ಗಮನ ಇಲ್ಲ. ಹಿರಿಯರ ಸೇವೆಯ ಬಗ್ಗೆ ಜ್ಞಾನವಿಲ್ಲ. ತಾಯಿ ತಂದೆ ಅತ್ತೆ ಮಾವ ಯಾರೇ ಇರ್ಬೋದು, ನಾನ್ ಪೂಜೆ ಮಾಡ್ತೀನಿ, ನಾನ್ ವ್ರತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ನಾವು ಮುಳುಗ್ಬಿಟ್ಟಿದೀವಿ. ದೇವ್ರ ಪೂಜೆ ಮಾಡೋದು, ದೇವರನ್ನ ನೆನೆಯೋದು ಅನ್ನೋದು ತಪ್ಪಾಗಿ ಹೇಳ್ತಾ ಇಲ್ಲ ನಾನು. ಎಲ್ಲಾ ರೀತಿಯಲ್ಲೂ ನಾವು ಇರ್ಬೇಕು. ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಸಮಯ ಕೊಡ್ಬೇಕು, ಕೊಡ್ಲೇಬೇಕು, ಮಾಡ್ಬೇಕು. ನಮ್ಮನ್ನ ನಮ್ಮ ಮಕ್ಕಳು ಗಮನಿಸ್ತಾ ಇರೋದ್ರಿಂದ ನಾವೆಲ್ಲ ಮಾಡ್ಕೊಂಡು ಹೋಗೋಣ. ಅದನ್ನೇ ದೊಡ್ಡದಾಗಿ ಮಾಡೋದು ಬೇಡ ಅಂತ ನನಗೆ ಅನ್ಸುತ್ತೆ. ನಾವು ಮೊದಲು ಈ ಸ್ಕೈ ಯೋಗ ಬರೋಕೆ, ನಮ್ಗೆ ವೇದಾದ್ರಿ ಮಹರ್ಷಿಗಳ ಸ್ಕೈ ಯೋಗಕ್ಕೆ ಬರೋಕ್ ಮುಂಚೆ ಕೂಡ ನಾವುನು ಹೀಗೆ ಪೂಜೆ ಪುರಸ್ಕಾರ, ದೇವಸ್ಥಾನಗಳು ಅಂದ್ರೆ ಎಷ್ಟೋ ದೇವಸ್ಥಾನಗಳನ್ನ ಹುಡುಕಿ ಹುಡುಕಿ ಹೋಗ್ತಿದ್ವಿ, ಮಾಡ್ತಾ ಇದ್ವಿ. ನಮ್ಮ ಅದೃಷ್ಟವೋ ಏನೋ, ನಮ್ ತಾಯಿ ತಂದೆ ಮಾಡಿದ ಪುಣ್ಯನೋ ಗೊತ್ತಿಲ್ಲ, ಗುರು ವೇದಾದ್ರಿ ಮಹರ್ಷಿಗಳು ನಮ್ಗೆ ಸಿಕ್ಬಿಟ್ರು. ನಮ್ಗೆ ಅರಿವು ಸಿಕ್ತು, ಏನೋ ಒಂದು ನಿಧಿ ಸಿಕ್ಕಂಗಾಯ್ತು. ನಾವು ಇದು ಇವಾಗ ಬದಲಾವಣೆ ಇದೆ. ಇದಕ್ ಮುಂಚೆ ನಾವು ಹಾಗೆ ಇದ್ವಿ. ಎಲ್ಲಾ ಜನಗಳು ಹೇಗಿದಾರೋ ಹಾಗೆ ಇದ್ವಿ. ನಾನೇನ್ ಹೇಳೋದು ಅಂದ್ರೆ, ಪೂಜೆ ಪುರಸ್ಕಾರ ದೇವರ ವಿಷಯ ಚಿಕ್ಕ ಮಕ್ಕಳಿಗೆ ಇಟ್ಕೊಳ್ಳೋಣ. ದೊಡ್ಡವರಾಗಿರೋರು ನಾವು ಸ್ವಲ್ಪ ಜ್ಞಾನವನ್ನ ಬೆಳೆಸ್ಕೊಳ್ಳೋಣ. ನಮ್ಮ ದೇಹದಲ್ಲಿ ಪೌಷ್ಟಿಕತೆ ಬೇಕಲ್ವಾ, ಆಹಾರ ಬೇಕು. ಇಡೀ ವಾರದಲ್ಲಿ 7 ದಿನದಲ್ಲಿ 6 ದಿನವೂ ಇದೇ ಮಾಡಿದಾಗ ನಮ್ ದೇಹ ಆರೋಗ್ಯ ಹಾಳಾಗುತ್ತೆ. ಆರೋಗ್ಯ ಹಾಳಾಯ್ತು ಅಂದ್ರೆ ಚೈನ್ ಲಿಂಕ್ ಇದ್ದಂಗೆ ಪ್ರತಿಯೊಂದ್ರಲ್ಲೂ ವ್ಯತ್ಯಾಸಗಳು ಬಂದ್ಬಿಡುತ್ತೆ. ಈಗ ಬಂದಿರುವಂತ ಒಂದು ಸೂಕ್ಷ್ಮ ವೈರಾಣು ನೋಡಿ ಎಷ್ಟು ಜನನ ತಲ್ಲಣಿಸ್ತಾ ಇದೆ ಅಂತ ಹೇಳಿದ್ರೆ, ಆರೋಗ್ಯದ ಕಡೆ ಗಮನ ಇಲ್ಲ. ಗಮನ ಇಲ್ದ ಏನಾಗ್ತಾ ಇದೆ, ನನ್ನ ಹತ್ತಿರದಲ್ಲಿ ನಡೆದಿರೋ ಒಂದು ಘಟನೆನ ಹೇಳಕ್ ಇಷ್ಟಪಡ್ತೀನಿ. ಈ ಕರೋನಾ ಅನ್ನೋದು ಎಷ್ಟು ಕೆಟ್ಟ ಮಾರಿ ಅಂತ ಎಲ್ರಿಗೂ ಈಗಾಗ್ಲೇ ತಿಳಿದಿದೆ. ಎಲ್ಲಾ ಟಿವಿಗಳಲ್ಲಿ ಹೇಳ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ಮಾಸ್ಕ್ ಹಾಕೊಂಡು, ಕೈ ತೊಳ್ಕೊಂಡು, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಪಾರ್ಟಿ ಫಂಕ್ಷನ್ಗಳು ಮಾಡಬೇಡಿ ಹೇಳ್ತಾನೆ ಇದ್ದಾರೆ. ಅವ್ರೆಷ್ಟು ಹೇಳ್ಕೊಂಡು ಹೋಗ್ತಾ ಇದ್ರು ನಾವು ನಿಲ್ಸಿದೀವ? ಇಲ್ಲ. ನಾವು ಸರಿಯಾದ ಕ್ರಮ ತಗೋತಿದೀವ? ಇಲ್ಲ. ನನ್ನ ಹತ್ತಿರದ ಬಳಗದಲ್ಲಿ ರೀಸೆಂಟ್ 15 ಡೇಸ್ ಅಲ್ಲಿ ನಡೆದ ಘಟನೆ ಹೇಳ್ತೀನಿ. ಈ ಕರೋನಾ ಅಂದ್ರೆ ಹೇಗೆ ಅಂದ್ರೆ, ಈಗ ಪಾರ್ಟಿಗೆ ಹೋಗ್ಬಿಟ್ಟಿದ್ದಾರೆ, ಒಂದು 5-6 ಜನ ಹೋಗಿದ್ದಾರೆ. ಅದ್ರಲ್ಲಿ ಯಾರಿಗೆ ಕರೋನಾ ಇತ್ತೋ ಗೊತ್ತಿಲ್ಲ. ಅದೇನಾಗಿದೆ, ಮನೆಗ್ ಬಂದಿದ್ದಾರೆ, ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಮನೆಗ್ ಬಂದಾಗ ಏನಾಗಿದ್ರೆ, ಸ್ವಲ್ಪ ಮಳೆಯಲ್ಲಿ ನೆಂದು ಬಂದಿದ್ದಾರೆ, ಚಳಿ ಜ್ವರ ಬಂದಿದೆ. ಆಚೆ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಂಡ್ರೆ ಕರೋನಾ ಟೆಸ್ಟ್ ಮಾಡ್ಬಿಡ್ತಾರೆ, ಏನಾಗುತ್ತೋ ಏನ್ ಬರುತ್ತೋ ಅನ್ನೋ ಭಯಕ್ಕೆ ತೋರ್ಸ್ಕೊಳ್ಳೇ ಇಲ್ಲ. ಆ ತೋರ್ಸ್ಕೊಳ್ದೆ ಇದ್ದಾಗ ಏನಾಗೋಯ್ತು, ಹೆಚ್ಚಾಗೋಯ್ತು, ಚೆನ್ನಾಗಿ ವಿಸ್ತಾರ ಆಗೋಯ್ತು. ಒಳಗಡೆ ವಿಸ್ತಾರ ಆಗೋದ ತಕ್ಷಣ ಏನಾಯ್ತು, ಉಸಿರಾಟಕ್ಕೆ ತೊಂದರೆ ಆಯ್ತು, ಕೆಮ್ಮೆಲ್ಲ ಶುರು ಆಯ್ತು. ಆಗ ಡಾಕ್ಟರ್ ಹತ್ರ ಬಂದಿದ್ದಾರೆ. ಆಗ ಡಾಕ್ಟರ್ ಏನ್ ಮಾಡಿದ್ದಾರೆ, ಅಡ್ಮಿಟ್ ಮಾಡ್ಕೊಂಡು ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡೋ ಅಷ್ಟೊತ್ತಿಗೆ ಎಲ್ಲ ಲಂಗ್ಸ್ ಎಲ್ಲ ಬ್ಲಾಕ್ ಆಗ್ಬಿಟ್ಟಿದೆ, ಹಾರ್ಟ್ ಅಟ್ಯಾಕ್ ಆಯ್ತು. ಉಳಿಲಿಲ್ಲ. ತುಂಬಾ ಒಳ್ಳೆ ಹುಡುಗ, 47 ವಯಸ್ಸು, ಒಂದು ಬ್ಯಾಡ್ ಹ್ಯಾಬಿಟ್ ಯಾವುದು ಇಲ್ಲ. ಬೆಳಗ್ಗೆ ಎದ್ರೆ ದೇವ್ರ ಪೂಜೆ, ಪ್ರತಿ ದಿವಸನೂ ದೇವಸ್ಥಾನಕ್ಕೆ ಬೆಳಗ್ಗೆ 5 ಗಂಟೆಗೆ ಎದ್ರೆ ದೇವಸ್ಥಾನ ಸುತ್ತೋದು. ಮತ್ತೆ ಇತ್ತೀಚೆಗೆ ಪ್ರಚಲಿತವಾಗಿರುವಂತ ಒಬ್ಬ ಗುರೂಜಿ ಸನ್ನಿಧಾನಕ್ಕೂ ಹೋಗಿ ಬರೋದು, ಇದೆಲ್ಲ ಇತ್ತು. ಚೆನ್ನಾಗೇ ಇದ್ರು ಕೂಡ. ಆದ್ರೆ ಇದೇನಾಯ್ತು, ಇವಾಗ ಈ ಕರೋನಾ ಈ ರೀತಿ ಆಗೋಗೇನಾದ್ರು ಡೆತ್ ಆಗೋದ್ರು. ಹತ್ತಿರದವ್ರೇನೆ, ತುಂಬಾ ಹತ್ತಿರದವ್ರು ಡೆತ್ ಆಗೋದ್ರು. ಡೆತ್ ಆದಾಗ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ರು ಅಳ್ತಾರೆ, ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಸಹಜ ಅಲ್ವಾ. ಜನಗಳು ಬರ್ತಿದ್ರು, ಅಯ್ಯೋ ಈ ಹುಡುಗ ಎಷ್ಟು ದೇವ್ರ ಪೂಜೆ ಮಾಡ್ತಾ ಇದ್ದ, ಬೆಳಗ್ಗೆ 5 ಗಂಟೆಗೆ ಎಷ್ಟು ರೀತಿಯ ಹೂ ತಂದಾಕ್ತಾ ಇದ್ದ, ಇಂಥ ಹುಡುಗಿನ ಈ ರೀತಿ ಆಗೋಯ್ತಾ, ಹಾಗೆ ಹೀಗೆ, ಅಯ್ಯೋ ನೀನ್ ದೇವ್ರ ಫೋಟೋ ಎಲ್ಲ ಬಿಸಾಕ್ಬಿಡು, ನೀನ್ ಪೂಜೆ ಮಾಡ್ಲೇಬೇಡ, ಹಾಗೆಲ್ಲ ಹೇಳ್ತಿದ್ರು. ಎಲ್ಲಿದ್ಯೋ ದೇವ್ರೆ, ನೀನ್ ಕಣ್ಣಿಲ್ವಾ ಕಾಲಿಲ್ವಾ? ಸಿರಿ ಸಂಪತ್ತು ದೇವರು ಕೊಟ್ಟಾಗ ನಮ್ಮ ಅದೃಷ್ಟ ಅಂತ ಹೇಳಿದ್ವಿ ನಾವು. ಆದ್ರೆ ದುಃಖ ಕೊಟ್ಟಾಗ ನೀನಿಲ್ಲ ಅಂದ್ವಿ. ನಾವು ಸ್ವಲ್ಪ ಎಚ್ಚರ ಮಾಡ್ಕೋಬೇಕಲ್ವಾ. ದುಃಖ ಕೊಟ್ಟಾಗ ಅದಕ್ ತಾನೇ ದೇವ್ರು ನಮ್ಗೆ ಕೊಡೋದು.
ದೇವರೇ ಇಲ್ಲ ಅಂದ್ಬಿಟ್ಟು ದೇವರ ಕಾರಣ ಆದ ಈ ಕಾಯಿಲೆಗೆ ನಮ್ಮ ಅರಿವಿನ ಕೊರತೆಯಿಂದ ಆಗಿದ್ದು, ನಮ್ಮ ಎಚ್ಚರಿಕೆ ಇಲ್ಲ. ಬೇಕಾದಷ್ಟು ಅವ್ರಿಗೇನ್ ಮಾಡೋ ಕೆಲಸ ಇಲ್ವಾ, ಹೇಳ್ತಾನೆ ಇದಾರೆ ಟಿವಿಗಳಲ್ಲೆಲ್ಲ, ಹೇಳ್ತಾನೆ ಇದಾರೆ, ನಾವು ಕೇಳಿಸ್ಕೊಳ್ತಿಲ್ಲ. ಬೀದಿ ಬೀದಿಯಲ್ಲಿ ಅನೌನ್ಸ್ ಮಾಡ್ತಾ ಇದಾರೆ, ಕೇಳಿಸ್ಕೊತಾ ಇಲ್ಲ. ಈ ರೀತಿ ಉದಾಸೀನ ಮಾಡಿ ಏನಾಯ್ತು, ಜೀವ ಬಲಿಯಾಯ್ತು. ಅವ್ರನ್ನ ನಂಬ್ಕೊಂಡವ್ರು ಏನಾಗ್ಬೇಕು? ಅದೇ ರೀತಿ ಎಷ್ಟೋ ಜನ ಹೆಣ್ಮಕ್ಳು ಕೂಡ ಮನೆಯಲ್ಲಿ ಊಟ ತಿಂಡಿಗಳನ್ನ ಸರಿಯಾಗಿ ಮಾಡ್ದ, ಹಿರಿಯರ ಬಗ್ಗೆ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ, ಇದ್ರಲ್ಲೇ ಮುಳುಗ್ತಾ ಇದ್ದಾರೆ. ಇದರಿಂದ ನಮ್ಮ ಆರೋಗ್ಯವನ್ನ ನಾವು ಹಾಳು ಮಾಡ್ಕೊಳ್ತಾ ಇದೀವಿ ಅಂತ ನಮ್ಗೆ ಅನ್ಸುತ್ತಾ ಇಲ್ವಾ ಹೇಳಿ? ಹಾಗೆ ಮನೆಯಿಂದ ಆಚೆಗೆ ಬರ್ತೀವಿ. ಈಗ ಮನೆಯಿಂದ ಆಚೆಗೆ ಬಂದಾಗ ಪ್ರತಿಯೊಬ್ಬರಿಗೂ ಈಗ ಒಂದು ದೇವಸ್ಥಾನಕ್ಕೆ ಹೋಗೋ ಅಂತ ಒಂದು ಇದು ಇರುತ್ತೆ, ಅಭ್ಯಾಸ ಇರುತ್ತೆ. ಇರ್ಲಿ, ಊರು ಅಂದ ಮೇಲೆ ಒಂದು ದೇವಸ್ಥಾನ ಬೇಕು. ಇರ್ಲಿ, ದೇವರನ್ನ ನೆನೆಯೋಕೆ ಒಬ್ರೇನೋ ಯಾರೋ ಆಧ್ಯಾತ್ಮಿಕ ಚಿಂತರಿಗೋ ಇಲ್ಲ ಇಲ್ಲ ದೇವ್ರು ಇಲ್ಲಿಲ್ಲ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಹೇಳ್ಬೋದು. ಆದ್ರೆ ಎಲ್ಲರೂ ಆಧ್ಯಾತ್ಮಿಕ ಚಿಂತಕರಾಗೇ ಇಲ್ವಲ್ಲ, ಎಲ್ಲರಿಗೂ ಅಷ್ಟು ಜ್ಞಾನ ಇದೆ ಅನ್ನಂಗಿಲ್ವಲ್ಲ. ಬೇಕು. ಊರು ಅಂತಂದ್ಮೇಲೆ ಒಂದು ದೇವಸ್ಥಾನ ಬೇಕು. ಇದೆ, ದೇವಸ್ಥಾನಕ್ಕೆ ಹೋಗ್ತೀವಿ. ದೇವಸ್ಥಾನಕ್ಕೂ ಎಷ್ಟು ದೇವಸ್ಥಾನ ಇದೆ? ಇವಾಗ ನಾವೆಷ್ಟು ಧರ್ಮದವ್ರಿದೀವಿ, ಆ ಧರ್ಮದವ್ರಿಗೂ ಒಂದೊಂದು ದೇವಸ್ಥಾನ ಇದೆ. ಕ್ರಿಶ್ಚಿಯನ್ರಿಗೊಂದು, ಮುಸಲ್ಮಾನ್ರಿಗೊಂದು, ಹಿಂದೂಗಳಿಗೊಂದು, ಹೀಗೆ. ಅದ್ರಲ್ಲಿಯೂ ಪಂಗಡ. ಹಿಂದೂ ಅಂದ್ರೆ SC ST ಕೇರಿ ಅಲ್ಲಿಗೆ ಒಂದ್ ದೇವಸ್ಥಾನ, ಒಕ್ಕಲಿಗರು ಅವರ ಏರಿಯಾಗೆ ಒಂದ್ ದೇವಸ್ಥಾನ, ಮುಸಲ್ಮಾನ್ರ ಏರಿಯಾ ಅಲ್ಲಿಗೊಂದ್ ಮಸೀದಿ. ಅದ್ರಲ್ಲೂ ಮತ್ತೆ ಮತ್ತೆ ಪಂಗಡಗಳು ಮಾಡ್ಕೊಂಡು ದೇವಸ್ಥಾನಗಳ ಸಂಖ್ಯೆ ಏರ್ಬಿಟ್ಟಿದೆ. ದೇವಸ್ಥಾನಗಳಿಗೆ ಹೋಗ್ತಾ ಇದೀವಿ, ಬರ್ತಾ ಇದೀವಿ, ನಿಜ. ಏನು ಮಾಡ್ತಾ ಇದೀವಿ? ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಿದೀವಿ? 16 ಮೊಳ ಹೂ ತಗೊಂಡು ಹೋಗ್ತಾ ಇದೀವಿ, ಅದು ಇದು ಏನೇನೆಲ್ಲ ಎತ್ಕೊಂಡು ಹೋಗ್ತಾ ಇದೀವಿ, ಪೂಜೆ ಕೊಡ್ತಾ ಇದೀವಿ. ಏನನ್ನ ಪಡೆಯಕ್ ಹೋಗ್ತಾ ಇದೀವಿ ನಾವು ದೇವಸ್ಥಾನಕ್ಕೆ? ನಾವು ಒಂದು ಒಳ್ಳೆಯದನ್ನ ಕೇಳ್ಕೊಳಕ್ ತಾನೇ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ. ಕೇಳ್ಕೊತಾ ಇದೀವಾ? ಏನ್ ಕೇಳ್ತಾ ಇದೀವಿ? ಒಂದು ಗುರು ರಾಯರ ಹಾಡಲ್ಲಿ ಹೇಳ್ತಾರೆ, ಇಲ್ಲಿಂದ ಅಲ್ಲಿ ಈ ಪೂರ್ವ ದಿಕ್ಕಿನವರು ಪಶ್ಚಿಮ ದಿಕ್ಕಿನಲ್ಲಿರೋ ದೇವಸ್ಥಾನ ಹುಡ್ಕೊಂಡು ಹೋಗ್ತಾರೆ, ಪಶ್ಚಿಮ ದಿಕ್ಕಿನವರು ಪೂರ್ವ ದಿಕ್ಕಿಗೆ ಹುಡ್ಕೊಂಡ್ ಬರ್ತಾರೆ, ಉತ್ತರದವರು ದಕ್ಷಿಣಕ್ಕೆ. ಈ ರೀತಿ ಈ ದಿಕ್ಕಿಂದ ಆ ದಿಕ್ಕಿಂದ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ದೇವಸ್ಥಾನ ಹುಡ್ಕೊಂಡು ಹೋಗ್ತಾನೆ ಇದೀವಿ ನಾವು. ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ದೇವ್ರು ಬೇಕೇ ಬೇಕು. ದೇವರು ಇಲ್ದ ನಾವು ದೇವರ ನೆನೆದೇ ಇರೋಕ್ ಆಗೋದೇ ಇಲ್ಲ. ಬೇಕು ದೇವಸ್ಥಾನ. ಎಷ್ಟು? ಒಂದ್ 250 300 ಮನೆ ಇದೆ ಅಂದಾಗ ಏನು 2 ದೇವಸ್ಥಾನನ, 3 ದೇವಸ್ಥಾನನ, 4 ದೇವಸ್ಥಾನನ? ಓಕೆ, ಆಯ್ತು, ಹೋಗೋಣ. ಹೋದ್ಮೇಲೆ ನಾವಲ್ಲಿ ಏನು ಶಾಂತಿ ಪಡೆಯಕ್ಕೆ ತಾನೇ ಹೋಗ್ತಾ ಇದೀವಿ, ಸಂತೋಷ ಪಡೆಯಕ್ಕೆ ತಾನೇ ಹೋಗ್ತಾ ಇದೀವಿ, ಪಡಿತಾ ಇದೀವ? ಅದನ್ನ ನಾವು ಮೊದಲು ಪ್ರಶ್ನೆ ಮಾಡ್ಕೋಬೇಕು. ಹೋಗ್ತೀವಿ ದೇವಸ್ಥಾನದಲ್ಲಿ, ಅರ್ಚಕರು ಈಗ ಪೂಜೆ ಮಾಡ್ತಾ ಇರ್ತಾರೆ. ಒಂದು ಚೆನ್ನಾಗಿ ಜನಗಳು ಬಂದು ಹೋಗೋ ದೇವಸ್ಥಾನ ಅಂದ ತಕ್ಷಣ ಅಲ್ಲೇನಾಗುತ್ತೆ, ಹಣಕಾಸಿನ ಇದು ಚೆನ್ನಾಗಿ ನಡೀತಾ ಇರುತ್ತೆ. ಹಂಗಿದ್ದಾಗ ಏನಾಗುತ್ತೆ, ಅಲ್ಲಿ ಒಂದು ಸಂಘ ಅಂತೇಳಿ ಸ್ಥಾಪನೆ ಆಗ್ಬಿಡುತ್ತೆ ದೇವಸ್ಥಾನದಲ್ಲಿ. ಸಂಘ ಸ್ಥಾಪನೆ ಆದಾಗ ಏನಾಗುತ್ತೆ, ಒಂದು ಪ್ರೆಸಿಡೆಂಟ್ ಅಂತೆ, ಒಂದು ವೈಸ್ ಪ್ರೆಸಿಡೆಂಟ್ ಅಂತೆ, ಖಜಾಂಚಿ ಅಂತೆ, ಹೀಗೆಲ್ಲ ಆಗತ್ತೆ. ಹಣಕಾಸು ಕೂಡುವಾಗ ಎಲ್ಲಾರು ಸೇರ್ತಾರೆ. ಪೂಜೆ ನಡೆಯುವಾಗ ಏನಾದ್ರು ಪುರೋಹಿತರು ಪೂಜೆ ಮಾಡುವಾಗ ಮಂಗಳಾರತಿಯನ್ನ ಬಲಗಡೆಗೆ ಉಪಾಧ್ಯಕ್ಷ, ಎಡಗಡೆಗೆ ಅಧ್ಯಕ್ಷ ನಿಂತಾಗ ಅಧ್ಯಕ್ಷನ್ ಬಿಟ್ಟು ಉಪಾಧ್ಯಕ್ಷನ್ ಕೊಟ್ಟ ಅಂತಂದಾಗ ಅಧ್ಯಕ್ಷನ್ ಕೋಪ ಬರುತ್ತೆ. ಅಧ್ಯಕ್ಷನ್ ಕೊಟ್ಟು ಉಪಾಧ್ಯಕ್ಷನ್ ಮೊದ್ಲು ಕೊಡ್ಲಿಲ್ಲ ಅಂದ್ರೆ ಹೊಟ್ಟೆ ಕಿಚ್ಚು ದ್ವೇಷ ಅನ್ನೋದು ಎಷ್ಟೇ ಇದಿದ್ರು ಇದ್ದೇ ಇರುತ್ತೆ. ಆವಾಗ ಏನ್ ಮಾಡ್ತಾನೆ, ಅವನ್ ಅಲ್ಲಿಂದ ಕಳ್ಚ್ಕೋತಾನೆ, ಅಲ್ಲಿಂದ ದ್ವೇಷ ಸಾಧನೆ ಮಾಡ್ಕೊಂಡು ನಾನೇನ್ ಕಡಿಮೆ ಇದೀನಿ ಅವನಿಗೆ ಅಂದ್ಬಿಟ್ಟು ತಾನೊಂದು ದೇವಸ್ಥಾನವನ್ನ ಕಟ್ತಾನೆ. ಈಗ ಆಂಜನೇಯನ ಗುಡಿಗೆ ನಾವು ಹೋಗ್ತಿದೀವಿ ಅಂದ್ರೆ ಅಲ್ಲಿ ಆಗಿ ರೀತಿ ಆಯ್ತು ಅಂದ್ರೆ ಅವನು ಹೋಗ್ಬಿಟ್ಟು ಇನ್ನೊಂದು ಆಂಜನೇಯನ ಗುಡಿಯನ್ನ ಇನ್ನೊಂದ್ ಕಡೆ ರಾಮನ್ ಗುಡಿ ಕಟ್ಬಿಡ್ತಾನೆ, ಆಂಜನೇಯನ್ ಗುಡಿ ಬಿಡ್ತಾನೆ, ರಾಮನ್ ಗುಡಿ ಕಟ್ತಾನೆ. ಇದು ಈ ರೀತಿ ಮಾಡಿದಾಗ ಈ ತರ ಆದಾಗ ಏನಾಗುತ್ತೆ, ಗಲ್ಲಿಗೊಂದು ಏರಿಯಾಗೊಂದು ದೇವಸ್ಥಾನಗಳು ಆಗ್ತಾನೆ ಇದೆ. ದೇವಸ್ಥಾನಕ್ ನಾವು ಹೋದ್ಮೇಲೆ ಒಂದು ಒಳ್ಳೆಯ ರೀತಿಯಲ್ಲಿ ಹೋಗಿ ಬರ್ಬೇಕು. ಹೋಗ್ತಾ ಇದೀವ, ಒಳ್ಳೆಯ ರೀತಿ ಕಲ್ತ್ಕೊಳ್ತಾ ಇದೀವ? ಇಲ್ಲ. ಪೂಜಾರಿಯನ್ನ ನೋಡ್ತಾ ನೋಡ್ತಾ ನಾವೇನ್ ಕಲಿತಾ ಇದೀವಿ? ರಾಜಕೀಯ ಕಲಿತೀವಿ. ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಯಾರು ಹೆಚ್ಚು ಬಕ್ಷಿಸ್ ಕೊಡ್ತಾರೋ ಅವ್ರಿಗೆ ಕೊಡ್ತಾರೆ, ಮಾಡ್ತಾರೆ. ಈ ತರ ಎಲ್ಲ ಆಗ್ತಾ ಹೋಗುತ್ತೆ. ಆ ರೀತಿ ಆದಾಗ
ನಾವು ಅದನ್ನ ಕಲಿತೀವಿ, ನಿಂತ್ಕೊಳ್ತೀವಿ. ದೇವಸ್ಥಾನದಲ್ಲಿ ನಿಂತ್ಕೊಂಡಾಗ ಒಳ್ಳೆಯ ರೀತಿಲಿ ಪ್ರೇಯರ್ ಮಾಡ್ತೀವ. ನನಗೆ ಅದಿಲ್ಲ, ಇದಿದೆ, ಇದಿಲ್ಲ, ಅದು ಕೊಡು, ಇದು ಕೊಡು, ಹೀಗೆ ಹೇಳ್ತೀವಿ. ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಅಂತೂ ನಾವು ಹೇಳ್ತಾನೆ ಇಲ್ಲ. ಎಷ್ಟು ಸಾರಿ ನಾವು ಹೋದಾಗ ಹೇಳ್ತೀವಿ, ಒಂದು ಗುರುರಾಯರ ಹಾಡಲ್ಲೇ ಬರುತ್ತೆ, ಇಲ್ಲಿಂದ ಅಲ್ಲಿಗೆ ಹೋಗಿ ಏನು ಬೇಡಿದೆ ಜೀವ, ಇಲ್ಲದಿರುವ ಸಿರಿಯನ್ನು ಬಯಸಿ ಮತ್ತೆ ಪಡೆದೆ ನೋವ ಅಂತ. ಕಾಮಧೇನು ಕಂಡಾಗ ನೀನು ಇಡಿಯನ್ನ ಬೇಡುವುದುಂಟೆ, ಕಡಲ ರಾಜನ ಬಳಿಗೆ ಹೋಗಿ ಕವಡೆ ತರುವುದುಂಟೆ. ಹೀಗೆ ಹೇಳ್ತಾರೆ. ಹೀಗೆ ಹೇಳ್ದಾಗ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಚಿಂತೆ ಹಳಿಸು ಅಂತ ಯಾವತ್ತಾದ್ರೂ ಚಿಂತೆ ಹಳಿಸಿ ನನ್ನ ಮನದಲ್ಲಿ ನೆಲೆಸು ಅಂತ ಕೇಳಿದೀವ? ಆನಂದದಲ್ಲಿ ಎಂದೆಂದು ನನ್ನ ಇರಿಸು ಅಂತ ಕೇಳಿದೀವ? ಇಲ್ಲ. ಕೈ ಮುಗಿಯೋದು, ನನಗೆ ಅದಿಲ್ಲ, ಇದು ಕೊಡು, ಇದು ಈ ವಸ್ತು ಇಲ್ಲ, ಅದು ಕೊಡು, ಬರೀ ಇದನ್ನೆಲ್ಲ ಪಡೆದು ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ನಾವು ದುಃಖನೇ ತಂದ್ಕೊಂಡ್ವಿ. ಇಲ್ಲದ ಸಿರಿಯನ್ನು ಬೇಡಿ ದುಃಖದಲ್ಲೇ ನಾವು ಮತ್ತೆ ಮುಳುಗಿದ್ವಿ. ಅಲ್ಲಿ ಕುತ್ಕೊಂಡು ಅವ್ರ ಬಗ್ಗೆ ಇವರ ಬಗ್ಗೆ ಮಾತಾಡೋದು ಇದೇ ಆಗ್ತಾ ಇದೆ ಅಷ್ಟೇನೆ. ದೇವಸ್ಥಾನಕ್ಕೆ ಈಗ ಹಾಲು ಅಂತ ತಗೊಂಡು ಹೋಗ್ತಾರೆ, ಅಭಿಷೇಕ ಅಂತ ಮಾಡ್ತಾರೆ, ವೇಸ್ಟ್ ಆಗ್ತಾ ಇದೆ. ಇದೆಲ್ಲ ಅರಿವಿನ ಕೊರತೆನೆ ಅಲ್ವಾ? ದೇವ್ರಿಗೆ ಏನ್ ಬೇಕು? ಹೂವ ಬೇಕಾ? ಹಾಲ್ ಬೇಕಾ? ಸಕಲ ಐಶ್ವರ್ಯನೂ ಕೊಟ್ಟಿರೋನು ಈ ಭವ್ಯವಾದ ಭೂಮಿಯಲ್ಲಿ, ಭೂಮಿಗಿನ್ನ ತೂಕ ಸೂರ್ಯ ಅಂತ ಇಂತ ಪ್ರಪಂಚವನ್ನ ಸೃಷ್ಟಿ ಮಾಡಿರೋ ಭಗವಂತನಿಗೋಗಿ ನಾವೆಲ್ಲ ಕೊಡೋಕಾಗತ್ತಾ? ಇಲ್ಲ. ನಮ್ಮ ಕೊಳೆಯಾದ ಮನಸ್ಸನ್ನ ತಗೊಂಡೋಗ್ಬಿಟ್ಟು ಆ ಭಗವಂತನಲ್ಲಿ ಬೆರೆಸಿ ನಮ್ಮ ಕೊಳೆಯನ್ನ ಕಳ್ಕೋಬೇಕು. ಮಾಡ್ತಾ ಇದೀವ ನಾವು? ಇಲ್ಲ. ದೇವಸ್ಥಾನಕ್ಕೆ ಹೋಗೋದು ತಪ್ಪು ಅಂತ ನಾನು ಹೇಳ್ತಿಲ್ಲ, ದೇವಸ್ಥಾನಕ್ಕೆ ಕಟ್ಸಿದ್ ತಪ್ಪು ಅಂತ ಹೇಳ್ತಾ ಇಲ್ಲ ನಾನು. ನಮಗ್ ಬೇಕಾಗಿರೋದನ್ನ ನಾವು ಮಾಡ್ತಾ ಇದೀವ? ನಮ್ಮ ಮನಸ್ಸನ್ನ ಭಗವಂತನಲ್ಲಿ ಬೆರೆಸ್ತಾ ಇದೀವ? ಇಲ್ಲ. ಅವರ ಬಗ್ಗೆ ಇವರ ಬಗ್ಗೆ ಮಾತಾಡ್ತಾ ಇದೀವಿ ಅಷ್ಟೇನೆ. ದೇವಸ್ಥಾನಗಳಲ್ಲಿ ಕುಳಿತುಕೊಂಡು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತಿದೀವಿ. ಇವಾಗ ಹೇಳದ್ನಲ್ಲ, ಈಗ ಕೆಲವ್ರ ಮನೆಗಳಲ್ಲಿ ಪೂಜೆ ಪುರಸ್ಕಾರ ಮಾಡುವಾಗ ಮನೆಗಳಲ್ಲೂ ಅಷ್ಟೇ, ದೇವಸ್ಥಾನಗಳಲ್ಲಿ ಹೆಣ್ಣು ಮಕ್ಕಳಿಗೆ ತಿಂಗಳು ಮುಟ್ಟು ಅಂತ ಬಂದಿರುತ್ತೆ. ಅವಾಗ ಅವ್ರನ್ನ ಹತ್ರ ಸೇರ್ಸೋಲ್ಲ, ದೂರ ನಿಲ್ಲು ಅಂತಾರೆ. ಮನೆಗಳಲ್ಲಿ ಹಿರಿಯರೂ ಹಿಂಸೆ ಕೊಡ್ತಾರೆ, ಈ ದೇವಸ್ಥಾನಗಳಲ್ಲಿಯೂ ಅಷ್ಟೇನೆ. ತುಂಬಾ ಮಡಿ ಅದು ಇದು ಮಾಡಿ ಎಷ್ಟು ಜನ ಮನಸ್ಸಿಗೆ ನೋವು ಕೊಡ್ತಾರೆ. ಶ್ರೀಮಂತರಿಗೆ ಒಂದ್ ರೀತಿಯಾದ ಪ್ರಸಾದ ಕೊಡ್ತಾರೆ, ಬಡವರಿಗೆ ಓದೋರಿಗೆ ಒಂದ್ ರೀತಿ ಪ್ರಸಾದ ಕೊಡ್ತಾರೆ. ಸೊ ಅವ್ರಿಗೆ ಆದ್ರೆ ಸ್ವಲ್ಪ ಹೊತ್ತು ನಿಲ್ಸಿ ದೇವರನ್ನ ನೋಡೋಕ್ ಬಿಡ್ತಾರೆ. ಇದು ಇವಾಗ ಒಂದ್ ನೆನಪು ಬರುತ್ತೆ. ಬನಶಂಕರಿ ದೇವಾಲಯಕ್ಕೆ ನಾವು ಒಂದು ಕಾಲದಲ್ಲಿ ತುಂಬಾ ದಿನ ಹೋಗ್ತಾ ಇದ್ವಿ, ಪ್ರತಿ ವಾರ ಹೋಗ್ತಿದ್ವಿ. ಅಲ್ಲಿ ಹೋದ್ರೆ ಏನಾಗ್ತಿತ್ತು, ವಿಗ್ರಹಕ್ಕೆ ಅಭಿಷೇಕ ಮಾಡಿ ಅಲಂಕಾರ ಮಾಡೋಷ್ಟು ಕರೆಕ್ಟಾಗೆ ಬಿಳಿ ಶರ್ಟ್ ಅವರು ಬಂದ್ಬಿಡೋರು, ರೇಷ್ಮೆ ಸೀರೆ ಬಿಳಿ ಶರ್ಟ್ ಅವರು. ಅವ್ರೇನಾದ್ರು ಗರ್ಭಗುಡಿಯ ಒಳಗಡೆನೆ ಹೋಗ್ಬಿಟ್ಟು ಆ ಮಂಗಳಾರತಿ ಟೈಮಲ್ಲಿ ಕವಾರಾಗಿ ನಿಂತ್ಬಿಡೋರು. ಅವ್ರನ್ನ ಸರಿರಿ ಅಂತ ಹೇಳೋಕೆ ಅಲ್ಲಿಯ ಕೆಲಸಗಾರರಿಗೆ ಶಕ್ತಿ ಇಲ್ಲ. ಯಾಕೆ? ಅವರು ಕೊಡುವ ಬಕ್ಷಿಸ ಹಾಗಿರುತ್ತೆ, ಅವ್ರ ದಬ್ಬಾಳಿಕೆ ಆಗಿರ್ತಿತ್ತು. ಇಲ್ಲಿ ಹೊರಗಡೆ ಎಷ್ಟೋ ಜನ ನೋವನ್ನ ತುಂಬಿಕೊಂಡು ಭಗವಂತ ನನ್ನ ನೋವರ್ಸಮ್ಮ ಅಂತ ಹೇಳಿ ಕಷ್ಟಪಟ್ಟಿದ ಅಲ್ಲಿ ಅವ್ರೇನೋ ಒಂದು ನಿಂಬೆಹಣ್ಣು ಆರತಿ ಎಲ್ಲ ಮಾಡ್ಕೊಂಡು ಬರೋರು. ಬಂದ್ಬಿಟ್ಟು ಬೆಳಗೋಕ್ಕೋಸ್ಕರ ಅವ್ರು ಕಾಯ್ತಾ ದೇವ್ರು, ಅವ್ರವ್ರ ಭಕ್ತಿ, ಇದು ಬೆಳಗ್ಬೇಕು, ನಾನು ದೇವ್ರ ಮುಂದೆನೆ ಬೆಳಗ್ಬೇಕು, ನಂದೆಲ್ಲಾ ಕಷ್ಟಗಳನ್ನ ಹೇಳ್ಕೋಬೇಕು ಅಂತ ಅವ್ರು ನಿಂತ್ರೆ ಎಲ್ಲಿ ಆಗ್ತಿತ್ತು? ಅದು 10:30ಗೆ ರಾಹುಕಾಲ, ಶುಕ್ರವಾರ ಪೂಜೆ ಮಾಡ್ಬೇಕಂತ ನಿಂತಿರ್ತಿದ್ರು. ಅವಾಗ ಎಲ್ಲಿ ಆಗ್ತಾ ಇತ್ತು? ಆಗ್ತಾ ಇರ್ಲಿಲ್ಲ. ಅವರೆಲ್ಲ ಅಡ್ಡ ಕಟ್ಬಿಡಿರೋರು, ಬೆಳಗಕ್ಕಾಗ್ತಿರ್ಲಿಲ್ಲ. ಅವ್ರ ಬೆನ್ನಿಗೆ ಬೆಳಕೊಂಡ್ ಪಾಪ ಇನ್ನೇನ್ ಮಾಡ್ತಾರೆ, ಬರ್ತಾ ಇದ್ರು. ಈ ರೀತಿ ಎಲ್ಲಾ ದೇವಸ್ಥಾನಗಳಲ್ಲಿ ನಡೀತಾ ಇದೆ. ಈ ರೀತಿ ನಡೆಯುವಾಗ ಇದೆಲ್ಲ ಈ ಯಾವ್ದ್ರಿಂದ? ಅರಿವಿನ ಕೊರತೆ ಅಂತಾನೆ ಹೇಳ್ತಾರೆ. ಎಷ್ಟು ಮನಸ್ಸಿಗೆ ನೋವಾಯ್ತಲ್ಲಿ, ಎಷ್ಟು ಜನ ಕಷ್ಟಪಟ್ಟು ಹೋಗಿದ್ದವ್ರ ಮನಸ್ಸು ನೋವಾಯ್ತು. ಹಾಗೆ ಹೆಣ್ಣು ಮಕ್ಕಳು ಮನೆಗಳಲ್ಲಿ ಮುಟ್ಟನವ್ರು ಇದನ್ನ ಅಷ್ಟೇನೆ. ಎಷ್ಟೋ ಜನಕ್ಕೆ ಮನೆಯಲ್ಲಿ ಕೆಲಸ ಮಾಡಕ್ಕಲ್ಲ, ಬುಟ್ಟಿ ಹಿಡ್ಕೊಂಡು ಹೊರಟ್ರು ದೇವಸ್ಥಾನಕ್ಕೆ ಅಂದ್ರೆ ಮನೆಯಲ್ಲೆಲ್ಲ ನೆಟ್ಟಗೆ ಅಡಿಗೆನೂ ಮಾಡಿರಲ್ಲ. ಈ ರೀತಿಲಿ ಇದೆಲ್ಲ ಬೇಕು. ದೇವರಿಗೆ ನಮ್ಮ ಮನಸ್ಸು, ನಿಷ್ಕಲ್ಮಶವಾದ ಮನಸ್ಸು ಬೇಕಾಗಿರೋದು. ದೇವರ ಗುಡಿ ಎಲ್ಲ ಹೂವಿನ ಹಾರ ಅಲ್ಲ. ಹಾಗೆ ಇನ್ನೊಂದು ಏನು ಅಂದ್ರೆ, ಈಗ ನಾಗರ ಪಂಚಮಿ ಬಂದ್ರೆ ಹಾಲುಗಳನ್ನು ಅಷ್ಟೇ ಎಷ್ಟು ಸುರಿತಾರೆ ಗೊತ್ತಾ? ಎಷ್ಟು ಅನಾಥಾಶ್ರಮಗಳಿಗೆ ತಗೊಂಡೋಗ್ ಕೊಟ್ರೆ ಅವ್ರು ಎಷ್ಟು ತೃಪ್ತಿ ಪಡ್ತಾರೆ, ಒಂದೊತ್ತಿನ ಹಸಿವು ಅರಿಯುತ್ತೆ. ಅದು ಬಿಟ್ಬಿಟ್ಟು ಏನ್ ಮಾಡ್ತಾ ಇದೀವಿ ನಾವು? ದೇವರ ವಿಗ್ರಹಗಳಿಗೆನೆ ಹಾಲನ್ನ ಸುರಿತಾ ಇದೀವಿ. ಇದೆಲ್ಲ ನೋಡ್ತಾ ಇದ್ರೆ ಏನು, ಯಾಕೋಸ್ಕರ ಇದೆಲ್ಲ? ದೇವ್ರು ನಮ್ಗೆ ಎಲ್ಲವನ್ನು ಕೊಟ್ಟಿದ್ದಾನೆ, ಎಲ್ಲ ಜ್ಞಾನವನ್ನು ಕೊಟ್ಟಿದ್ದಾನೆ, ಸಿರಿವಂತಿಕೆ ಕೊಟ್ಟಿದ್ದಾನೆ, ದುಡ್ಡು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ,
ಎಲ್ಲದನ್ನು ಕೊಟ್ಟಿರುವಾಗ ನಾವ್ ಯಾಕೆ ಈ ರೀತಿ ಮಾಡ್ತಾ ಇದೀವಿ? ನಾವು ಕರ್ತವ್ಯದ ಕಡೆ ಗಮನ ಕೊಡ್ಬೇಕು. ದೇವರ ಗುಡಿ ಒಂದು ಊರಿಗೆ 1 2 3 ಇಟ್ಕೊಳ್ಳಿ ಪರವಾಗಿಲ್ಲ. ಆದ್ರೆ ಅರಿವಿನ ಮಂದಿರದ ಅವಶ್ಯಕತೆ ಇದೆ ಅಂತ ಹೇಳೋಕೆ ನಾನು ಇವತ್ತು ಬರ್ತಾ ಇದ್ದೀನಿ. ಯಾರಿಗೆ ಅರಿವಿನ ಮಂದಿರದ ಅವಶ್ಯಕತೆ? ಏನು ಅರಿವಿನ ಮಂದಿರದ ಕತೆ ಅಂದ್ರೆ, ಅರಿವಿನ ಮಂದಿರ ಬೇಕು. ದೈವ ಮಂದಿರ ಬೇಕು, ಅರಿವಿನ ಮಂದಿರ ಬೇಕೇ ಬೇಕು ಅಂತ ನಾನು ಹೇಳ್ತೀನಿ. ನಮಗಿರುವ ಜ್ಞಾನ ನಾವೇನು ಪಡೆದಿರ್ತೀವಿ, ಜ್ಞಾನವೆಂಬುದು ಕಳೆದು ಹೋಗಬಾರದು. ಅದು ಮಾನವ ಕುಲಕ್ಕೆ ತಲುಪಬೇಕು. ಜ್ಞಾನ, ಅರಿವು ನಮ್ಗೆ ಎಲ್ಲರಿಗೂ ಅರಿವಿದೆ. ಆದ್ರೆ ಏನ್ ಮಾಡಿದೀವಿ? ಸ್ವಲ್ಪ ಮರ್ತು ಬಿಟ್ಟು ನಡೆದಾಡ್ತಿದೀವಿ. ಅದನ್ನ ಬಡದಿ ಎಚ್ಚರಿಸಕ್ಕೆ ಒಂದು ವೇದಿಕೆ ಬೇಕು. ಅರಿವಿನ ಮಂದಿರ ಈಗ ನನಗೆ ಒಂದು ಸ್ಕೈ ಯೋಗ ಸಿಕ್ತು. ನನಗೆ ರಾಧಾಬಾಯಿ ರಾಮ್ ಸಿಂಗ್ ಅವರು ಒಂದು ಅರಿವಿನ ಮಂದಿರ ತೆಗ್ದಿದ್ರು ನಾನು ವಾಸ ಮಾಡೋ ಏರಿಯಾದಲ್ಲಿ. ನನಗೆ ತುಂಬಾ ಅನಾರೋಗ್ಯದ ಕಾರಣದಿಂದ ನನಗೊಬ್ರು ತೋರ್ಸ್ಕೊಟ್ರು. ನಾನು ಅಲ್ಲೋಗಿ ಸೇರ್ಕೊಂಡು ದೇಹಾಭ್ಯಾಸ ಕಲ್ತೆ. ಕುಂಡಲಿನಿ ಯೋಗ ಕಲಿಸ್ಕೊಟ್ರು. ಕುಟುಂಬದಲ್ಲಿ ನನ್ನಲ್ಲಿ ಹೇಗ್ ಶಾಂತಿ ತಂದ್ಕೋಬೇಕು, ನನ್ನ ಕುಟುಂಬನ ಹೇಗೆ ಕಾಪಾಡ್ಕೋಬೇಕು, ನನ್ನ ಮಕ್ಕಳನ್ನ ಹೇಗೆ ರಕ್ಷಿಸ್ಕೋಬೇಕು, ಚಿಂತೆಯಿಂದ ಹೇಗೆ ದೂರ ಇರಬೇಕು, ಸಮಸ್ಯೆಗಳಿಗೆ ಹೇಗೆ, ಈ ರೀತಿ ವಿಪರೀತ ಗೊಂದಲಗಳಿದ್ದಾಗ ನಾನು ಅಲ್ಲಿ ಹೋಗಿ ಸೇರ್ಕೊಂಡ್ಮೇಲೆ ಏನಾಯ್ತು, ನನಗೆ ಎಲ್ಲಾ ತಿಳಿತವಂತೂ ಪೂರ್ತಿ ಭಂಡಾರನ ಬಿಚ್ಚಿ ನೋಡೋಕೆ ನನಗೆ ಆಗಿಲ್ಲ. ಇನ್ನು ಸಾಧನೆ ಭಾರಿ ಮುಖ್ಯ, ಅಭ್ಯಾಸ ಭಾರಿ ಮುಖ್ಯ. ನಾನೇನ್ ಕೇಳ್ಕೊಳ್ತಾ ಇದ್ದೀನಿ ಅಂತಂದ್ರೆ, ಇಷ್ಟು ದೇವಸ್ಥಾನಗಳನ್ನ ಈಗ ಒಬ್ಬ ಜಗಳ ಮಾಡ್ಕೊಂಡು ಹೋಗಿ ಬೇಗ ದೇವಸ್ಥಾನ ಕಟ್ಬಿಡ್ತಾನೆ. ಈಗ ನಾನು ಹೇಳ್ಬೇಕು ಅಂದ್ರೆ, ನನ್ನ ಊರ್ನಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿ ನಡೀತಿತ್ತು, ಚೆನ್ನಾಗಿತ್ತು. ಅಲ್ಲಿ ಏನೋ ಒಂದು ಸಣ್ಣದಾಗಿ ಕಿತಾಪತಿ ಮಾಡ್ಕೊಂಡು ಏನ್ ಮಾಡಿದ್ರು, ಅಲ್ಲಿಂದ ಬಂದ್ರು. ನಮ್ಮ ಅರಿವಿನ ಮಂದಿರ ಕೆಳಗಡೆ ಒಂದು ದೇವಸ್ಥಾನ ಓಪನ್ ಮಾಡೇ ಬಿಟ್ರು. ಹಾಗೆ ಹೋಯ್ತಾಗ್ಲೆ ನಮ್ಮ ಅರಿವಿನ ಮಂದಿರ ಇನ್ನೂ ನಡೀತಾನೆ ಇದೆ. ಒಂದು ದೇವರ ಗುಡಿನ ಕಟ್ಟಬೇಕು ಅಂದ್ರೆ ಇಷ್ಟು ಬೇಗ ಸಹಕಾರ ಕೊಟ್ಟು ಕಟ್ತಿರಲ್ಲ. ಇರ್ಲಿ ದೇವ್ರ ಮಂದಿರ, ಆದ್ರೆ ಅರಿವು ಬೇಕಲ್ವಾ? ನಮ್ಮ ಮಕ್ಕಳು 12 ವಯಸ್ಸಿನ ನಂತರ ಮಹರ್ಷಿ ವೇದಾದ್ರಿ ಮಹರ್ಷಿಗಳಿದ್ದಾರೆ, ಅವರು ಮನೋವಿಕಾಸ ಕಲಾ ಕೇಂದ್ರ ಅಂತೇಳಿ ಓಪನ್ ಮಾಡಿದ್ದಾರೆ. ಅದು ಈ ಕರ್ನಾಟಕದ ಎಲ್ಲ ಮೂಲೆ ಮೂಲೆಗಳಿಗೂ ಬಂದಿದೆ. 12 ವಯಸ್ಸಿನ ನಂತರ ಮಕ್ಕಳಿಗೆ, 12 ವಯಸ್ಸಿನವರೆಗೆ ಮನೆಯಲ್ಲಿ ದೇವ್ರ ಪೂಜೆ ಮಾಡಿ ಕತೆಗಳು ಹೇಳ್ಕೊಡ್ತೀವಿ, ಮಾಡ್ತೀವಿ. ಅಲ್ಲಿಂದ ನಂತರಿಗ ನಾವೇನಾದ್ರೂ ಬೇರೆ ಜ್ಞಾನವನ್ನ ಕೊಡಕ್ ಹೋದ್ರೆ ಕೇಳೋದಿಲ್ಲ, ಇತ್ಲುಗಡ ಮದ್ದಲ್ಲ ಅಂತ ಓಡಿ ಹೋಗ್ತಾರೆ. ಆಗೋದಿಲ್ಲ. ಅವಾಗ ನಮ್ಗೆ ಏನ್ ಬೇಕು? 12 ವಯಸ್ಸಿನ ನಂತರ ಸ್ಕೂಲ್ಗೆ ಹೋಗೋ ಮಕ್ಳಿಗೆ ಸ್ಕೂಲಿನ ಪಾಠದ ಜೊತೆಲಿ ಅರಿವುಗಳು ಬೇಕು. ಅವ್ರಿಗೆ ಬೇಕೋ ಬೇಡವೋ? ಅವ್ರ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೋಬೇಕು. ಅವ್ರ ಬಾಡಿಲಿ ಹಾರ್ಮೋನ್ಗಳು ಚೇಂಜ್ ಆಗ್ತಿದೆ, ಅವರಿಗೆ ಎಲ್ಲ ನಮಗೂ ಸಹ ಬೇಕು. ನಾವಿವಾಗ ಸಮಾಜದಲ್ಲಿ ಎಷ್ಟೊಂದು ಇದು ನೋಡ್ತಾ ಇದೀವಲ್ವಾ? ಸಮಾಜದಲ್ಲಿ ಕೊಲೆ, ಸುಲಿಗೆ, ಎಷ್ಟೊಂದು ನಮ್ಮ ಪಾಪ ಕರ್ಮಗಳಿಗೆ ಅನುಸಾರವಾಗಿ ನಾವು ಎಷ್ಟೋ ಈಗ ಮೃಗಿ ಅಚ್ಚುತ್ತುಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದೀವಿ, ಕೋಪ ತಾಪದಲ್ಲಿ ಬಾಳ್ತಾ ಇದೀವಿ. ಇದರಿಂದ ಹೊರ್ಗಡೆ ಬರಕ್ ಗೊತ್ತಾಗ್ತಾ ಇಲ್ಲ. ದೇವಸ್ಥಾನಗಳಲ್ಲೇನೆ ಎಷ್ಟು ಕೊಲೆ ಸುಲಿಗೆ ನಡೀತಿದೆ, ಕಳ್ತನ ನಡೀತಿದೆ, ಇದೆಲ್ಲ ಆಗ್ತಾ ಇದೆ. ಇದೆಲ್ಲ ಸಮಾಜ ಸುಧಾರಣೆ ಮಾಡ್ಬೇಕು ಅಂದ್ರೆ ಅರಿವಿನ ಮಂದಿರದ ಅವಶ್ಯಕತೆ ಇದೆ ಅಲ್ವಾ? ಮಕ್ಕಳಿಗೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು, ಗುರುಕುಲಕ್ಕೆ ಸೇರಿಸ್ತಾ ಇದ್ರು. ಗುರುಕುಲಕ್ಕೆ ಸೇರಿಸಿದಾಗ ಏನ್ ಮಾಡ್ತಾ ಇದ್ರು, ಅವರು ಒಂದು 8-10 ಮಕ್ಕಳನ್ನ ಮಾತ್ರ ಪಾಠಕ್ಕೆ ತಗೊಳ್ತಾ ಇದ್ರು. 8-10 ಮಕ್ಕಳನ್ನ ತಕೊಂಡು ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸಗಳನ್ನ, ಪ್ರತಿಯೊಂದು ವಿದ್ಯಾಭ್ಯಾಸನು ಕೊಟ್ಟು ಕಳ್ಸ್ಕೊಡ್ತಾ ಇದ್ರು ಆಗಿನ ಕಾಲದಲ್ಲಿ. ಆದ್ರೆ ಈಗ ಹಂಗ ಆಗ್ತಾ ಇದೀಯಾ? ಇಲ್ಲ. ಈಗ ಒಂದು 50, 60, 100ವರೆಗೂ ಇದಾವೆ ಮಕ್ಳು ಒಂದು ಶಾಲೆಯಲ್ಲಿ. ಎಲ್ಲಾ ಪಾಠ ಸಿಗ್ತಾ ಇದೆಯಾ? ಇಲ್ಲ. ಮಕ್ಕಳು ನಮ್ಮ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ 12 ವಯಸ್ಸಿನ ನಂತರ ಮಕ್ಕಳಿಗೆ ಆಧ್ಯಾತ್ಮಿಕದ ಅವಶ್ಯಕತೆ ಇದೆ. ಈ ಆಧ್ಯಾತ್ಮಿಕ ಈಗ ಯೋಗಾ ಕೇಂದ್ರಗಳು ಬೇಕು ಅಂತ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಯೋಗಾ ಕೇಂದ್ರಗಳು ಬೀದಿಗೊಂದು ಯೋಗಾ ಕೇಂದ್ರ ಮಾಡಿ ನೋಡಿ. ಎಷ್ಟು ಆರೋಗ್ಯ ಹಾಳಾಗಿದೆ ಅಲ್ವಾ? ಆಸ್ಪತ್ರೆಗೆ ಎಷ್ಟು ಶುಗರ್ ಇಲ್ಲ ಅನ್ನೋರಿಲ್ಲ, BP ಇಲ್ಲ ಅನ್ನೋರಿಲ್ಲ, ಮನಸ್ಥಿತಿ ಚೆನ್ನಾಗಿ ಇದೆ ಅಂತ ಹೇಳೋರಿಲ್ಲ. ಪ್ರತಿಯೊಬ್ಬರಿಗೂನು ನಮ್ಗೆ ಇವತ್ತೇನಾಗಿದೆ, ಒಂದು ಸಮಸ್ಯೆ ಕಾಡ್ತಾನೆ ಇದೆ. ಇದಕ್ಕೆಲ್ಲ ಏನು ಎಲ್ಲ ಗೊತ್ತಿದೆ. ಇದನ್ನೊಬ್ರು ತಿಳಿಪಡಿಸಕ್ ಒಂದು ವೇದಿಕೆ ಬೇಕು, ಚಿಂತಕರು ಬೇಕು ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಒಂದು ಅರಿವಿನ ಮಂದಿರದ ಅವಶ್ಯಕತೆ ಇದೆ, ಯೋಗ ಕೇಂದ್ರದ ಅವಶ್ಯಕತೆ ಇದೆ.
12 ವಯಸ್ಸಿನ ಮಕ್ಕಳಿಗೆ ಹಾರ್ಮೋನ್ ಚೇಂಜ್ ಆದಾಗ ಏನೇನ್ ಅನಾಹುತ ಆಗುತ್ತೆ, ಅದಕ್ಕೆ ಏನ್ ದಾರಿ ಅಂತೇಳಿ ಒಂದು ಕಾಯಕಲ್ಪ ಕೊಟ್ಟಿದ್ದಾರೆ. ಯೋಗಿರಾಜ್ ವೇದಾದ್ರಿ ಮಹರ್ಷಿ ಅವರು ಒಂದು ಕಾಯಕಲ್ಪವನ್ನ ಕೊಟ್ಟಿದ್ದಾರೆ. ಅದನ್ನ ಕೊಡಿಸ್ಬೇಕು. ಅಲ್ಲಿ ನಾವು ಅಷ್ಟೇನೆ ದಿನನಿತ್ಯ ನಾವು ಅಂತ ಒಂದು ದೇವಸ್ಥಾನಕ್ಕೆ ಹೋಗೋಣ, ಆಯ್ತು. ಆ ಅರಿವಿನ ಮಂದಿರಕ್ಕೂ ವಾರದಲ್ಲಿ 1-2 ಸರಿನಾದ್ರೂ ಹೋಗಿ ಬಂದು ನಾವು ನಮ್ಮ ಸಮಸ್ಯೆಗಳಿಗೆ ಒಂದು ದಾರಿಯನ್ನ ಕಂಡ್ಕೊಳ್ಳೋಣ. ಚಿಂತಕರ ನೆರಳಲ್ಲಿ ನಾವು ಇದ್ದಾಗ ನಮ್ಗೆ ಕೆಲವೊಂದು ವಿಷಯಗಳಿದೆ. ನಮ್ಮ ಮಕ್ಕಳ ಜೀವನದ ಉನ್ನತಿಗೇನು ಒಳ್ಳೆಯ ಚಾರಿತ್ರ್ಯ ಬೇಕು. ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋ ಒಂದು ಕಲೆ ಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಾಗಿರೋದ್ರಿಂದ ಮನೋವಿಕಾಸ ಕಲಾ ಕೇಂದ್ರಗಳಲ್ಲಿ ಅರಿವಿನ ಮಂದಿರಗಳಲ್ಲಿ ಸಂಪೂರ್ಣವಾದ ಜ್ಞಾನ ಸಿಗುತ್ತೆ. ಈಗ ಆ ಈ ಭೂಮಿ ಏನಾಗುತ್ತೆ, ಯುದ್ಧವಿಲ್ಲದ ಭೂಮಿ ಆಗುತ್ತೆ ಯಾವಾಗ ನಾವು ಇವತ್ತಿನಿಂದ ಮಕ್ಕಳನ್ನ ಆ ಅರಿವಿನ ಮಂದಿರಗಳಿಗೆ ಕರ್ಕೊಂಡೋಗಿ ಒಂದು ಅರಿವಿನ ಮಂದಿರವನ್ನ ನಿರ್ಮಾಣ ಮಾಡ್ಬಿಟ್ಟು ಅಲ್ಲಿ ಮಕ್ಕಳನ್ನ ವಾರದಲ್ಲಿ 1-2 ದಿನವಾದ್ರೂ ನಾವು ಬಿಟ್ರೆ ಒಳ್ಳೆ ಜ್ಞಾನವನ್ನ ಪಡ್ಕೊಳ್ತಾರೆ. ಅಲ್ಲಿ ಒಳ್ಳೊಳ್ಳೆಯ ವಿಷಯಗಳು ಸಿಗುತ್ತೆ. ಯುದ್ಧವಿಲ್ಲದ ಭೂಮಿ ಆಗುತ್ತೆ. ಈ ವಿಶ್ವದಲ್ಲಿ ಏನಾಗುತ್ತೆ, ಒಳ್ಳೆಯ ವ್ಯಕ್ತಿ ಮಕ್ಕಳ ಆಗ್ತಾರೆ, ಯುದ್ಧ ಇಲ್ಲದ ಭೂಮಿ ಆಗುತ್ತೆ. ಅವಾಗ ವಿಶ್ವ ಸುಭಿಕ್ಷವಾಗುತ್ತೆ, ಆರೋಗ್ಯ ಅಂತ ಪ್ರಜೆಗಳಾಗ್ತಾರೆ. ಈಗ ನಮ್ಗೆ ಆರೋಗ್ಯ ಚೆನ್ನಾಗಿಲ್ಲ, ವಯಸ್ಸಾಗಿದೆ, ಆಲ್ರೆಡಿ ಎಲ್ಲವನ್ನು ತುಂಬ್ಕೊಂಡ್ಬಿಟ್ಟಿದೀವಿ. ಆಯ್ತು, ನಮ್ಗೊಂದು ರೋಗ ನಿರೋಧಕ ಶಕ್ತಿ ಬೇಕಲ್ವಾ? ಇರೋ ಸಮಸ್ಯೆನ ಯಾವ ರೀತಿ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೇಕು ಅನ್ನೋದು ನಮ್ಗೆ ಬೇಕು. ಅದು ಎಲ್ಲಿ ಸಿಗ್ತಿದೆ? ದೇವಸ್ಥಾನದಲ್ಲಿ ಸಿಗ್ತಾ ಇದೆಯಾ ನಮ್ಗೆ? ಇಲ್ಲ. ಇರೋ ಶಾಂತಿನ ಕದಡಿ ಬರ್ತಾ ಇದೀವಿ ವಿನಃ ಶಾಂತಿ ಸಿಗ್ತಾ ಇಲ್ಲ. ಅವಳು ಯಾವ ಸೀರೆ ಉಟ್ಟಿದ್ದಾಳೆ, ಅವಳು ಯಾವ ಬಟ್ಟೆ ಹಾಕಿದಾಳೆ, ಅವಳ ಸೊಸೆ ಹೇಗಿದ್ದಾಳೆ, ನನ್ ಸೊಸೆ ಹೇಗಿದ್ದಾಳೆ, ನಾನೇನ್ ತಗೊಂಡೆ, ನಾನ್ ಎಷ್ಟು ಆಸ್ತಿ ತಗೊಂಡೆ, ಇದೇ ರೀತಿ ಏನಾಗ್ತಾ ಇದೆ, ನಾವು ಅಲ್ಲಿ ಕೆಡ್ಸ್ಬರ್ತೀವಿ. ದೇವರ ಕಾರಣ ಇದಕ್ಕೆಲ್ಲ ನಾವೇ ತಾನೇ. ದೇವರೇನ್ ಎಲ್ಲವನ್ನು ಕೊಟ್ಟು ಕಳಿಸಿದಾನೆ, ನಿಧಿನೇ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಈ ನಿಧಿಯನ್ನ ಓಪನ್ ಮಾಡ್ಕೊಳಕ್ಕೆ ಒಂದು ವೇದಿಕೆ ಬೇಕು. ನಾವು ಒಬ್ರೇ ಕುತ್ಕೊಂಡ್ ಮನೇಲಿ ಓಪನ್ ಮಾಡ್ಕೊಳಕ್ ಆಗತ್ತಾ? ಇಲ್ಲ. ಗ್ರೂಪ್ ಮೆಡಿಟೇಷನ್ ಬೆಸ್ಟ್ ಮೆಡಿಟೇಷನ್ ಅಂತ ಹೇಳ್ತಾರೆ. ನಾವು 4-6 ಜನ ಸೇರಿ ಅಲ್ಲೊಬ್ರು ಚಿಂತಕರು ಬಂದಿರ್ತಾರೆ, ಅವರ ನಾವು ಎಲ್ಲವನ್ನು ತಿಳ್ಕೊಂಡು ನಮ್ಮ ಆರೋಗ್ಯ ಸರಿಪಡಿಸ್ಕೋಬೋದಲ್ಲ. ಈಗ ಸ್ಕೈ ಯೋಗದಲ್ಲಿ ಸರಳವಾದ ದೇಹಾಭ್ಯಾಸ ಹೇಳ್ಕೊಡ್ತಾರೆ. ಕೆಲವ್ರು ಏನ್ ಹೇಳ್ತಾರೆ, ಈ ಸರಳವಾದ ದೇಹಾಭ್ಯಾಸ ಹೇಳ್ಕೊಟ್ಟಾಗ ಏನ್ ಹೇಳ್ತಾರೆ, ಅಯ್ಯೋ ಇಷ್ಟು ಸಿಂಪಲ್ ಮಾಡೋದ್ರಿಂದ ನನ್ಗೇನು ಆಗೋದಿಲ್ಲಪ್ಪ ಅಂತಾರೆ. ಯಾಕೆ ಆಗೋದಿಲ್ಲ? ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಾಗ್ಬೇಕು, ಮಾಂಸಖಂಡಗಳು ಸಡಿಲಗೊಳ್ಬೇಕು, ಪ್ರಾಣ ಶಕ್ತಿ ರಕ್ಷಣೆ ಮಾಡ್ಕೋಬೇಕು. ಇಷ್ಟನ್ನೆಲ್ಲ ಮಾಡ್ಕೊಳತ್ತಾನೆ ಬೇಕಾಗಿರೋದು. ರೋಗ ನಿರೋಧಕ ಶಕ್ತಿ ಬೇಕು. ಈಗ ನಾವು ಜಿಮ್ ಮಾಡೋದು, ಮತ್ತೆ ಜೋರಾಗಿ ರನ್ ಮಾಡೋದು, ಇದೆಲ್ಲ ಅವಶ್ಯಕತೆ ಇದೆಯಾ? ನಾವೇನು ಹುಲಿ, ಸಿಂಹ, ಕರಡಿ, ಚಿರತೆನ ನಾವೊಂದು ಆಹಾರವನ್ನ ಈ ರೀತಿ ಜಿಗಿಯೋದ್ನ ಪ್ರಾಕ್ಟೀಸ್ ಮಾಡ್ಕೊಂಡು ನಾವು ಓಡೋಗಿ ಆಹಾರ ಇದ್ ಬರ್ಬೇಕಪ್ಪ ಅನ್ನಕ್ಕೆ? ನಾವು ನಿಂತಲ್ಲೇ ನಾವು ಬೆಳ್ಕೋತಿದೀವಿ ಆಹಾರವನ್ನ, ಅಲ್ವಾ? ಅದರಿಂದ ನಮ್ಗೆ ನಾವು ಓಡೋ ಅವಶ್ಯಕತೆ ಇಲ್ಲ, ಜಿಮ್ ನಲ್ಲಿ ಹೋಗಿ ಮೈ ಮೂಳೆ ಮುರಿಯೋ ಅವಶ್ಯಕತೆ ಇಲ್ಲ. ನಾವೇನಿ ಹೆಬ್ಬಾವಾ ತಿಂದ್ಬಿಟ್ಟು ಮೈ ಮೂಳೆ ಮುರಿದು ಬಿಟ್ಟು ಅದನ್ನ ಜೀರ್ಣ ಮಾಡಕ್ಕೆ? ಇಲ್ಲ. ಆ ದೇವರು ಒಳ್ಳೆಯ ಮಿಷನರಿನ ಒಳಗಡೆ ಅಳವಡಿಸಿದಾನೆ. ನಾವು ಸರಿಯಾದ ರೀತಿಯಲ್ಲಿ ಟೈಮ್ ಟು ಟೈಮ್ ತಿನ್ಕೊಂಡು ಒಳ್ಳೆ ವಿಷಯಗಳನ್ನ ಕೇಳ್ತಾ, ಕಿವಿಯಲ್ಲಿ ಒಳ್ಳೆ ವಿಷಯಗಳನ್ನ ನೋಡ್ತಾ ಒಳ್ಳೆ ದಾರಿಯಲ್ಲಿ ನಡಿಬೇಕು. ನಾವೇನು ನಾವು ಮೃಗೀಯ ಅಚ್ಚತ್ತುಗಳ ನಮ್ಮಲ್ಲಿ ಏನಿದೆ ಅದನ್ನ ಅಳಿಸ್ಕೊಂಡು ನಾವು ಒಳ್ಳೆ ರೀತಿಯಲ್ಲಿ ಬದುಕೋಕೆ ನಮ್ಗೆ ಈ ಅರಿವಿನ ಮಂದಿರದ ಅವಶ್ಯಕತೆ ಇದೆ. ನಾವು ಅಲ್ಲಿ ಹೋಗಿ ನಾವು ಸಿಂಪಲ್ ಆಗಿ ಎಕ್ಸರ್ಸೈಸ್ ಮಾಡ್ಕೊಂಡು ಕುಂಡಲಿನಿ ಯೋಗವನ್ನ ಕಲ್ತ್ಕೊಂಡು ನಾವು ಸಾಧನೆಯನ್ನ ಸರಿಯಾಗಿ ಮಾಡ್ತಾ ಬಂದ್ರೆ ನಮ್ಗೆ ಒಳ್ಳೆ ಆರೋಗ್ಯ ಇರುತ್ತೆ ಅಲ್ವಾ? ದಿನಾ ಉಪವಾಸ ಮಾಡ್ತೀನಿ, ದೇವ್ರು ಮಾಡ್ತೀನಿ, ಏನ್ ಪಡೆದ್ವಿ ನಾವು? ನಾನು ಇದೇ ದಾರಿಲಿ ಇದ್ದವಳೆ, ಏನ್ ಪಡೆದೆ? ನಾನು ಈ ಸ್ಕೈ ಯೋಗಕ್ ಬಂದ ಮೇಲೇನೆ ನಾನು ಸ್ವಲ್ಪ ಸರಿಯಾಗಿತ್ತು. ದೇವ್ರ ಪೂಜೆ ಮಾಡೋದ್ ನಾನೇನು ಬಿಟ್ಟಿಲ್ಲ, ಬೇಕು ನನಗೆ. ನಮಗೆ ದಿನನಿತ್ಯ ಬೆಳಗ್ಗೆ ಆದ್ರೆ ಸಾಯಂಕಾಲ ಆದ್ರೆ ನಮ್ಮ ಮನಸ್ಸನ್ನ ಈ ಕೊಳಕು ಮನಸ್ಸನ್ನ ತಗೊಂಡೋಗ್ ಸಮುದ್ರದಲ್ಲಿ ಕೊಳೆ ಬಟ್ಟೆನ ಜಾಲಾಡಿ ತಗೊಂಡ್ ಬಂದಂಗೆ ನಾವು ಆ ಭಗವಂತನಲ್ಲಿ ಹೋಗಿ ಬೆರೆಸಿ ಶುದ್ಧಿ ಆಗೋಕೆ ಬೇಕು ನಮ್ಗೆ. ಆದರೆ ಆ ಪರಮಾತ್ಮನ ನೀತಿ ನಿಯಮವನ್ನ ನಾವು ತಿಳ್ಕೊಬೇಕು ತಾನೆ.
ತಿಳ್ಕೊಬೇಕು ಅಂತ ಅಂದಾಗ ನಾವು ಹಿರಿಯ ಚಿಂತಕರಲ್ಲಿ, ಆಧ್ಯಾತ್ಮಿಕ ಚಿಂತಕರಲ್ಲಿ ಹೋಗ್ಬೇಕು. ಅವ್ರಿಗೊಂದು ಸಹಕಾರ ಕೊಡ್ಬೇಕು. ನಾವೆಲ್ಲ ಸೇರ್ಕೊಂಡು ಒಂದು ಅರಿವಿನ ಮಂದಿರವನ್ನಾಗಿ, ಒಂದು ಊರಿಗೊಂದು ಅರಿವಿನ ಮಂದಿರ ಬೇಕು, ಗಲ್ಲಿಗೊಂದು ಯೋಗ ಕೇಂದ್ರ ಬೇಕು, ಊರಿಗೊಂದು ಅರಿವಿನ ಮಂದಿರ ಬೇಕು ಅಲ್ವಾ? ನೀವೇ ಚಿಂತನೆ ಮಾಡಿ ನೋಡಿ ಅಲ್ವಾ? ಇಷ್ಟು ದೇವಸ್ಥಾನಗಳು ಪಡೆದು ನಾವ್ ಎಷ್ಟು ಆರೋಗ್ಯ ಪಡೆದ್ವಿ? ಅದಕ್ ದೇವರ ಕಾರಣ? ನಾವೇ ಕಾರಣ. ನಮ್ಮ ದುಃಖಕ್ಕೆ ನಾವೇ ಕಾರಣ, ದೇವರಲ್ಲ ಅನ್ನೋದನ್ನ ಅರಿವನ್ನ ಮೂಡಿಸ್ಕೋಬೇಕು ನಾವು ಅಂತ ನಾನು ಹೇಳ್ತೀನಿ. ಇದ್ರಲ್ಲಿ ಯಾವ್ದಾದ್ರು ತಪ್ಪಿದ್ರೆ ಯಾರು ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತೀನಿ. ಪ್ರತಿಯೊಂದು ಗೊಂದಲ, ಕನ್ಫ್ಯೂಷನ್ ಇಂದ ಹೊರಗಡೆ ಬರ್ತೀವಿ ನಾವು ಈ ಎಂತ ಅರಿವಿನ ಮಂದಿರಕ್ಕೆ ಹೋದ್ರೆ ಅಂತ ಹೇಳಿ ನಾನು ಹೇಳ್ತೀನಿ. ನಾವು ದೇಹಾಭ್ಯಾಸನ ಚೆನ್ನಾಗಿ ಮಾಡ್ಬೇಕು. ರಕ್ತ ಸಂಚಾರವನ್ನ ಚೆನ್ನಾಗಿ ಇಟ್ಕೊಂಡು ಬಾಡಿಯನ್ನ ಲೂಸ್ ಆಗಿ ಇಟ್ಕೊಂಡ್ರೆ ಕಾಯಿಲೆ ಬರ್ದಂಗೆ ಇಟ್ಕೋಬಹುದು. ದೇವ್ರ ಮಂದಿರಕ್ಕೂ ನಾವು ಆರಾಮಾಗಿ ಹೋಗಿ ಬರ್ಬೋದು. ಅದಕ್ಕೊಂದು ಈಗ ಒಂದು ಸಣ್ಣದೊಂದು ಕತೆ ಹೇಳ್ತೇನೆ. ಏನಂದ್ರೆ, ಎರಡು ಜೋಡಿ ಹಕ್ಕಿಗಳು, ಸ್ನೇಹಿತ ಇರ್ತವೆ. ಒಂದು ಮರದ ಮೇಲೆ ಹೋಗಿ ಕೂರ್ತಾ ಇರ್ತವೆ. ಜೊತೆಯಲ್ಲಿ ಇದ್ದವ್ರು ಏನಾಗುತ್ತೆ, ಒಂದು ಬಂಗಾರದ ಬಣ್ಣದ ಹಕ್ಕಿ ಏನ್ ಮಾಡತ್ತೆ, ಮೇಲ್ಭಾಗದಲ್ಲಿ ಕೂತಿರುತ್ತೆ. ಇನ್ನೊಂದು ಚೇಂಜ್ ಕಲರ್ ಹಕ್ಕಿ ಏನಾಗುತ್ತೆ, ಕೆಳಗಡೆ ಬರ್ಡ್ ಕೂತಿರುತ್ತೆ. ಅದೇನ್ ಮಾಡುತ್ತೆ, ನನ್ ಫ್ರೆಂಡ್ ಮೇಲೆ ಕೂತಿದ್ದಾಳೆ, ಈ ನಡುವೆ ನನ್ಗೆ ಅವಳು ಸಿಕ್ಕಿರಲ್ಲ, ಅವಳನ್ನ ಮಾತಾಡ್ಸ್ಬೇಕು, ಅವಳನ್ನ ಸೇರ್ಬೇಕು ಅಂತೇಳಿ ತವಕಸ್ತಿರುತ್ತೆ ಮನಸ್ಸು. ಆದ್ರೆ ಏನಾಗ್ತಾ ಇದೆ, ಈ ಕೆಳಗಡೆ ಕೊಂಬೆಗಳಲ್ಲಿ ಒಳ್ಳೊಳ್ಳೆ ಹಣ್ಣುಗಳು ಬಿಟ್ಟಿದೆ. ಅದೇನ್ ಮಾಡತ್ತೆ, ನಾನೇನಾದ್ರೂ ಇವಾಗ ಮೇಲೆ ಅವಳನ್ನ ಮಾತಾಡ್ಸಕ್ಕೆ ಅಂತ ಹೊರಟೋದ್ರೆ ಈ ಹಣ್ಣುಗಳನ್ನ ಬೇರೆ ಯಾರಾದ್ರೂ ಬಂದು ತಿನ್ಕೊಂಡ್ಬಿಡ್ತಾರಪ್ಪ ಅನ್ಬಿಡೋದು. ಹೊಟ್ಟೆ ತುಂಬಿದ್ರೂ ಕೂಡ ಹೋಗೋದು, ಆ ಹಣ್ಣುಗಳನ್ನೆಲ್ಲ ಕಿತ್ತು ತಿನ್ನೋದು. ಎಲ್ಲಾ ಹಣ್ಣುಗಳನ್ನ ಹೀಗೆ ಕಿತ್ತು ತಿಂದು 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 ಕಡೆಗೆ ಏನಾಗತ್ತೆ, ಒಂದು ಕೊಳಕ ಹಣ್ಣು ಸಿಕ್ಬಿಡತ್ತೆ. ಆವಾಗ ಅದಕ್ಕೆ ಹೊಟ್ಟೆ ತುಂಬೋದೇ ಇಲ್ಲ, ಹೀಗೆ ನೋಡ್ಕೊಂಡ್ ಕೂತಿರುತ್ತೆ. ಆ ಮೇಲಿರೋ ಹಕ್ಕಿ ಮಾತ್ರ ತುಂಬಾ ಚೆನ್ನಾಗಿ ಒಂದು ಶೈನಿಂಗ್ ಆಗಿ ಕಾಣ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಇದು ಮೇಲೆ ಹೋಗಕ್ಕೆ ಪ್ರಯತ್ನ ಪಡುತ್ತೆ. ಹೋಗ್ಬಿಟ್ಟು ಮೇಲೆ ಆ ಸ್ನೇಹಿತೆ ಜೊತೆ ಸೇರ್ಕೊಳ್ಳುತ್ತೆ. ಅಂದ್ರೆ ನಾವೇನಾಗಿದೆ ಅಂತಂದ್ರೆ, ಈ ಪಂಚ ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳದಿರ ಏನಾಗ್ಬಿಟ್ಟಿದೀವಿ ಅಂದ್ರೆ, ಕೆಳಗಡೆನೆ ಬೇರೆಯವ್ರಿಗೂ ತಕ್ಕದಂಗೆ, ಬೇರೆ ಇದಕ್ಕೂ ಬಿಡ್ದಂಗೆ ನಾವೇ ಇದನ್ನೆಲ್ಲ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಳ್ಳೆಯದ್ರ ಕಡೆಗೆ ನಾವು ಹೋಗೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಆ ರೀತಿ ಆಗ್ಬಿಟ್ಟಿದೀವಿ ನಾವು. ಬರೀ ದೇವರ ಗುಡಿ ಅಂತಾನೇ ಸುತ್ಕೊಂಡು ಆ ಪೂಜಾರಿಗೂ ಕೂಡ ಗಂಟೆ ಬರ್ಸೋಕ್ ಶಕ್ತಿನೇ ಇಲ್ಲ. ಅವನು ಆ ಊದಿನ ಗಡ್ಡಿ ಹೊಗೆ ಕುಡ್ದು ಅಲ್ಲಾಡ್ತಾ ಇದ್ದಾನೆ ಪಾಪ. ಆವಾಗ ಕಡೆಗೆ ಹಾಸ್ಪಿಟ್ಲಿಗೆ ಬಂದ್ ಬೀಳ್ತಾರೆ. ಹಾಗೆ ಆ ರೀತಿನೇ ಮಾಡ್ಕೊಳ್ತಾ ಇದೀವಿ ವಿನಃ ನಾವು ಒಂದು ಅರಿವಿನ ಮಂದಿರ ಹುಡುಕ್ತಾ ಇಲ್ಲ, ಯೋಗ ಕೇಂದ್ರಗಳನ್ನ ಬೆಳೆಸ್ತಾ ಇಲ್ಲ. ಈ ರೀತಿ ಆಗೋದು ಬೇಡ. ನಾವೇನ್ ಮಾಡ್ಬೇಕು ಅಂದ್ರೆ, ಯೋಗಿ ರಾಜ್ ವೇದಾದ್ರಿ ಮಹರ್ಷಿ ಅನ್ನೋರು ಒಂದು ಸ್ಕೈ ಯೋಗ ಕಟ್ಟಿದ್ದಾರೆ. ಅಲ್ಲಿ ಕುಂಡಲಿನಿ ಯೋಗ ಹೇಳ್ಕೊಡ್ತಾ ಇದ್ದಾರೆ. ಮನಸ್ಸನ್ನ ಒಂದು ಸರಿಯಾಗಿ ಇಟ್ಕೊಳ್ಳೋಕೆ, ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಹೇಳ್ಕೊಡ್ತಾರೆ. ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋಕೆ ಹೇಳ್ಕೊಡ್ತಾರೆ. ದೇಹ ರಕ್ಷಣೆಗೆ ದೇಹಾಭ್ಯಾಸ ಹೇಳ್ಕೊಡ್ತಾರೆ. ಪ್ರಾಣ ರಕ್ಷಣೆಗೆ ಕಾಯಕಲ್ಪ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಅನೇಕ ವಿಷಯಗಳನ್ನ, ಕುಟುಂಬದಲ್ಲಿ ಹೇಗೆ ನಾವು ಸಮಸ್ಯೆಗಳನ್ನ ಪರಿಹರಿಸ್ಕೊಂಡು ಕುಟುಂಬವನ್ನ ಶಾಂತಿಯಾಗಿ ಇಟ್ಕೋಬೇಕು, ನಾನ್ ಶಾಂತಿಯಾಗಿರ್ಬೇಕು, ಸಮಾಜವನ್ನ ರಕ್ಷಣೆ ಮಾಡ್ಬೇಕು, ಕೊಲೆ ಸುಲಿಗೆಗಳನ್ನೆಲ್ಲ ಯಾವ ರೀತಿ ನಾವು ಯಾವ ರೀತಿ ಅವ್ರನ್ನ ಬದಲಾಯಿಸ್ಬೇಕು, ನಾವು ಅವ್ರನ್ನ ಬದಲಾಯಿಸೋದಕ್ಕಿಂತ ನಮ್ಮನ್ನ ನಾವು ಬದಲಾವಣೆಯನ್ನ ಮಾಡ್ಕೋಬೇಕು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಕಲ್ಸ್ಕೊಡ್ತಾ ಇದ್ದಾರೆ. ಒಂದೇ ವಿಷಯ ಅಲ್ಲ, ಎಲ್ಲಾ ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲಿಗೆ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡೋಣ, ಅವ್ರಿಗೆ ಒಂದು ನಮ್ಮ ಸಪೋರ್ಟ್ ಅನ್ನ ಕೊಡೋಣ ಅಂತ ನಾನೆಲ್ಲರಲ್ಲಿಯೂ ಕೈ ಮುಗಿದು ಕೇಳ್ಕೊಳ್ತೀನಿ. ನೀವೇ ಚಿಂತನೆ ಮಾಡಿ ನೋಡಿ, ಇದು ಬೇಕಾ ಬೇಡ್ವಾ ಅಂತ. ನಾವ್ ಇಷ್ಟು ವರ್ಷನೂ ದೇವ್ರ ಪೂಜೆ ಮಾಡ್ಕೊಂಡ್ ಬಂದಿದ್, ದೇವ್ರ ಪ್ರತ್ಯಕ್ಷ ಆಗಿದಾರ? ಇಲ್ಲ. ನಾವ್ ಮಾಡ್ಕೊಂಡ್ ಬರ್ತಾ ಇದೀವಿ. ಪಾಪ ಅವನೇನ್ ಮಾಡ್ತಾನೆ, ಎಲ್ಲಾನು ಕೊಟ್ಟಿದೀನಿ, ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ರು ಅಂತ ಹೇಳಿ ಹಾಕ್ಬಿಟ್ಟಿದ್ದಾನೆ. ಅವ್ರಿಗೊಂದು ಇವ್ರಿಗೊಂದು ಏನ್ ಮಾಡಿಲ್ಲ, ಎಲ್ಲರಿಗೂ ಒಂದೇ ಸಮ ಕೊಟ್ಟಿದ್ದಾನೆ. ಎಲ್ರು ತಿಂದ ಆಹಾರವೂ ರಕ್ತನೇ ಆಗೋದು. ಆದ್ರೆ ಯಾವ ರೀತಿಯಲ್ಲಿ ತಿನ್ಬೇಕು, ಹೇಗೆ ಬದುಕ್ಬೇಕು ಅನ್ನೋದು ಮಾತ್ರ ನಾವು ತಿಳಿತಾ ಇಲ್ಲ. ಇದಕ್ಕೆಲ್ಲ ನಮಗೆ ಒಬ್ರು ಕಿವಿ ಹಿಂಡಿ ನಮ್ಮಲ್ಲಿರುವಂತಹ ಶಕ್ತಿಯನ್ನ ಬಡಿದೆಬ್ಬಿಸುವಂತಹ ಒಬ್ರು ಚಿಂತಕರ ಅಡಿಯಲ್ಲಿ ನಾವು ಹೋಗಿ ಸೇರ್ಬೇಕು ಅಂತ ನಾನು ಎಲ್ಲರಲ್ಲೂ ಕೈ ಮುಗಿದು ನಾನು ಕೇಳ್ಕೊಳ್ತೀನಿ. ದಯವಿಟ್ಟು ಈಗಾಗ್ಲೇ
ಅರಿವಿನ ಮಂದಿರ ಕಟ್ತಾ ಇರೋದು ಸುಮಾರು ಆ 5-6 ವರ್ಷದಿಂದ ಇನ್ನೂ ಕಟ್ಟಡ ನಿರ್ಮಾಣ ಮುಗಿಲೇ ಇಲ್ಲ. ಅದೇ ಊರ್ನಲ್ಲಿ 2 ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಆಯ್ತು, 2 ಮಾರಿಯಮ್ಮ ದೇವಸ್ಥಾನ ಆಯ್ತು, ಆ ಮತ್ತೆ ಇನ್ನು ಯಾವ್ದ್ಯಾವ್ದು ಆಗಿದೆ ಅಂತ ಹೇಳ್ತಾರೆ, ಆಗ್ತಾ ಇದೆ. ದಯವಿಟ್ಟು ಯುದ್ಧ ಇಲ್ಲದ ಭೂಮಿ ಆಗ್ಬೇಕು, ಪ್ರತಿಯೊಬ್ಬರಲ್ಲಿಯೂ ಶಾಂತಿ ನೆಲೆಸ್ಬೇಕು, ನಮ್ಮ ಮಕ್ಕಳು ಮುಂದೆ ಒಳ್ಳೆಯ ಪ್ರಜೆಗಳಾಗಿ ಬಾಳಿ ಬದುಕ್ಲಿ. ನಾವಂತೂ ಆಗೋಗ್ಬಿಟ್ಟಿದೀವಿ. ನಾವು ನೆಮ್ಮದಿಯನ್ನ ಶಾಂತಿಯನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಗಲ್ಲಿಗೊಂದು ಯೋಗ ಕೇಂದ್ರ ಮತ್ತು ಊರಿಗೊಂದು ಅರಿವಿನ ಮಂದಿರಕ್ಕೆ ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಕೇಳ್ಕೊಳ್ತಾ ಈ ಈ ಅವಕಾಶವನ್ನು ಕೊಟ್ಟಂತಹ ನನ್ನ ಗುರುಗಳಾದ ವೇದಾದ್ರಿ ಮಹರ್ಷಿಯವರಿಗೂ ಹಾಗೂ ಡಾಕ್ಟರ್ ಧನಪತಿ ಸರ್ ಅವ್ರಿಗೂ ನನ್ನ ವಂದನೆಯನ್ನು ತಿಳಿಸ್ತಾ, ಹಾಗೆ ವಿಜಯಮ್ಮ ಧನಪತಿ ಸರ್ ಅವ್ರಿಗೂ ನನ್ನ ವಂದನೆ ತಿಳಿಸಿ, ನನಗೆ ಇಷ್ಟೆಲ್ಲಾ ವಿಷಯ ನನ್ಗೆ ಗೊತ್ತಿರ್ಲಿಲ್ಲ. ನಾನೇನು ಯಾವ ವೇದ ಉಪನ್ಯಾಸವನ್ನು ಓದಿರ್ಲಿಲ್ಲ, ಹೆಚ್ಚಿನ ವ್ಯಾಸಂಗ ಮಾಡಿರ್ಲಿಲ್ಲ. ನನಗೆಲ್ಲಾ ಜ್ಞಾನವೂ ಸಿಕ್ಕಿದ್ದು ಸ್ಕೈ ಯೋಗದಲ್ಲೇ. ಅದು ರಾಧಾಬಾಯಿ ರಾಮ್ ಸಿಂಗ್ ಅವರ ಮುಖಾಂತರ ನನಗೆ ಸಿಕ್ತು. ನನಗೆ ಭಾಗ್ಯಲಕ್ಷ್ಮಿ ಸತ್ಯನಾರಾಯಣ್ ಸರ್ ಅವರು ಹಾಗೂ ವಿಜಯ ನಾಗರಾಜ್ ಅವರು, ವಿಜಯ ದಂಪತಿ ಇವರೆಲ್ಲರ ಉಪನ್ಯಾಸವನ್ನ ಕೇಳಿ ನಾವು ಎಷ್ಟೋ ಬದಲಾವಣೆಗಳನ್ನ ನಮ್ಮಲ್ಲಿ ತಂದ್ಕೊಂಡಿದೀವಿ. ನಾವು ಧೈರ್ಯವಾಗಿ ಬದುಕ್ತಾ ಇದ್ದೀವಿ. ಇವತ್ತು ಏನಿದೆಯೋ ಏನಿಲ್ವೋ ಅದ್ರ ವಿಷಯ ಬೇರೆ. ದೇವರನ್ನ ಕೈ ಮುಗಿಯೋದು ಬಿಟ್ಟಿಲ್ಲ ನಾವು, ಆದ್ರೆ ಈ ಆಧ್ಯಾತ್ಮಿಕ ಚಿಂತನೆಯನ್ನು ಬಿಟ್ಟಿಲ್ಲ. ಇಂಥವ್ರನ್ನೆಲ್ಲ ಪಡೆದ ನಾವು ಧನ್ಯ. ಅವ್ರಿಗೆಲ್ಲರಿಗೂ ನನ್ನ ಕೃತಜ್ಞತೆಯನ್ನ ತಲುಪಿಸ್ತೀನಿ. ನನ್ನ ತಾಯಿ ತಂದೆಯ ಪುಣ್ಯದ ಫಲ ನನ್ಗೆ ಯೋಗಿರಾಜ್ ವೇದಾದ್ರಿ ಮಹರ್ಷಿಗಳು ಸಿಕ್ಕಿರೋದು ಅಂತ ಹೇಳ್ತಾ, ನನ್ನ ಬಾಳ ಸಂಗಾತಿ, ನನ್ನ ಮಕ್ಕಳು ಎಲ್ಲರಿಗೂ ನಾನು ನನ್ನ ವಂದನೆಯನ್ನ ತಿಳಿಸ್ತೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ ಕರೋನಾ ಕಾಯಿಲೆ ಹೋಗಿ ದೇವರು ಒಂದು ಸಣ್ಣ ಅಣುವನ್ನು ಕೊಟ್ಟು ನೋಡಿ ನನ್ನ ಶಕ್ತಿ ಅಂತ ತೋರಿಸ್ತಿದ್ದಾನೆ. ಸೂಕ್ಷ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮ ಅಣು ಕೊಟ್ಟಿದ್ದಾನೆ. ಅವನೇನಾರ ಮುನಿದ ಅಂತಂದ್ರೆ ಭಾರಿ ಭಾರಿ ಅನಾಹುತಕ್ಕೆ ನಾವು ಈಡಾಗ್ತೀವಿ. ನಾವೊಂದು ಧರ್ಮದ ದಾರಿಯಲ್ಲಿ ಹೋಗೋಣ, ನಾವೇನಿಲ್ಲಿ ಶಾಶ್ವತವಾಗಿ ಇರೋದಿಲ್ಲ. ನಮ್ ಕೈಲಾದ ಮಟ್ಟಿಗೆ ಜನಗಳಿಗೆ ಸಹಾಯ ಮಾಡೋಣ. ಆಗ್ದಿದ್ರೆ ತೊಂದ್ರೆ ಅಂತೂ ಕೊಡೋದ್ ಬೇಡ. ಮಹರ್ಷಿ ಕೊಟ್ಟಿರೋ ದಾರಿಯಲ್ಲಿ ನಾವು ಅವ್ರ ತತ್ವವನ್ನ ಅಳವಡಿಸ್ಕೊಂಡು ನಾವು ಜೀವನ ನಡೆಸೋಣ ಅಂತ ಹೇಳ್ಕೊಂಡು ಈ ಚಿಂತನೆಯನ್ನ ಮುಗಿಸ್ತೀನಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದು ಪ್ರಮುಖವಾದ ಸೂಚನೆ ಸ್ನೇಹಿತರೆ. ವಿಶ್ವ ಸಮುದಾಯ ಸೇವಾ ಸಂಘ ವಿಷನ್ ಆಳಿಯಾರ್ ವಲಯ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಫೌಂಡೇಶನ್ ಪ್ರಾಥಮಿಕ ತರಗತಿಗಳು ಈಗಾಗಲೇ ಆರಂಭವಾಗಿದೆ. ಈ ಒಂದು ಕೊರೋನಾ ಸಾಂಕ್ರಾಮಿಕ ಅವಧಿಯಲ್ಲಿ ನಮ್ಮ ಮನೋಶಕ್ತಿಯನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ಸ್ಕೈ ಯೋಗದ ಪ್ರಾಥಮಿಕ ತರಗತಿಗಳು ಆನ್ಲೈನ್ ಅಲ್ಲಿ ಕಲಿಯಲು ಇದು ಒಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. ಆನ್ಲೈನ್ ಪ್ರಾಥಮಿಕ ತರಗತಿಗಳು 3ನೇ ಬ್ಯಾಚ್ ನವೆಂಬರ್ 1ರಿಂದ ಆರಂಭವಾಗಲಿದೆ ಸ್ನೇಹಿತರೆ, ಭಾನುವಾರ. ಆದ್ದರಿಂದ ಕೇವಲ ಇನ್ನು ಒಂದು 2 ದಿನಗಳಿದೆ. ನಾಳೆ ಸಂಜೆ ಒಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಈ ಒಂದು ಆನ್ಲೈನ್ ಕೋರ್ಸ್ ಅಲ್ಲಿ ಕಾಯಕಲ್ಪ, ಧ್ಯಾನ, ದೇಹಾಭ್ಯಾಸಗಳು ಮತ್ತೆ ಆಸನಗಳು ಕಲಿಯಲಿದ್ದೇವೆ. ಆದ್ದರಿಂದ ಸ್ನೇಹಿತರೆ, ಕನ್ನಡದಲ್ಲಿ ಸ್ಕೈ ಯೋಗ ಅಭ್ಯಾಸಗಳನ್ನು ಕಲಿಯಲು ಇಚ್ಛಿಸುತ್ತಿರುವ ನಿಮ್ಮ ಎಲ್ಲ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಈ ಪ್ರಾಥಮಿಕ ತರಗತಿಗಳು ಕಲಿಯಲು ಆಸಕ್ತಿ ಉಳ್ಳವರು www.kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಯಾರಿಗಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ.
ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಚಂದ್ರಕಲಾ ಮೇಡಮ್ ಅವರು ಮತ್ತು ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45 ಪಂಚಭೂತ ನವಗ್ರಹ ಧ್ಯಾನ, 6:30 ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ತಮಿಳಿನಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 2:30 ಗ್ರೇಟ್ನೆಸ್ ಆಫ್ ಮ್ಯಾನ್ ಈಸ್ ಆನ್ ಹಿಸ್ ಥಾಟ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನೀಡಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ವಿ ಮಹೇಶ್ವರಿ ಮೇಡಮ್ ರವರು. ನಾಳೆ ಸಂಜೆ 4:15 ಕನ್ನಡದಲ್ಲಿ ಪಂಚಭೂತ ನವಗ್ರಹ ಧ್ಯಾನ, 4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಬ್ರಹ್ಮ ಮುಹೂರ್ತ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ರತ್ನಾ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ ಗಳಿಗೂ ಧನ್ಯವಾದಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಸರ್ವೇ ಜನೋ ಸುಖಿನೋ ಭವಂತು. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.